ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್. ರಿಯಾಲಿಟಿ ಚಾನಲ್, ಜಮ್ ಚಾನಲ್, ಜನಧ್ವನಿ, ವಿಕೆ ನ್ಯೂಸ್ ಹಾಗೂ ಅಕ್ಷಯ ಆಡಿಟೋರಿಯಂ ವತಿಯಿಂದ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅಂದರೆ ನಿಮ್ಮ ಕತೆ ಗೀತಾ ಜೊತೆ ಈ ಎಪಿಸೋಡ್ ನಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮ್ಮ ವಿಶೇಷ ಅತಿಥಿಯಾದ ಡಾಕ್ಟರ್ ರಾಜಾ ಪ್ರದೀಪ್ ಕುಮಾರ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಬಹಳ ಖುಷಿ ಆಯ್ತು ಸರ್ ನಮ್ಮ ಕಾರ್ಯಕ್ರಮಕ್ಕೆ ಕರೆಗೆ ಹೋಗ್ಬಿಟ್ಟು ತಾವು ಬಂದಿದ್ದಕ್ಕೆ. ಸ್ವಾಗತ ಸುಸ್ವಾಗತ ಸರ್. ನಮಗೂ ಅಷ್ಟೇ, ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿಗೆ ತುಂಬಾ ಸಂತೋಷ ಆಯ್ತು ಸರ್. ತಮ್ಮ ಪರಿಚಯ ವೀಕ್ಷಕರಿಗೆ ಸರ್. ನನ್ನ ಪರಿಚಯ, ನಾನು ಹುಟ್ಟು ಬೆಳೆದಿದ್ದು ಎಲ್ಲ ನಮ್ದು ಕರ್ಮಭೂಮಿ ಕಂಟೋನ್ಮೆಂಟ್ ಅಂತಾರೆ. ಬೆಂಗಳೂರಿಗೆ ಪ್ರಪ್ರಥಮ ಏನೇ ಶುರುವಾಗಬೇಕಾದ್ರೂ ಕಂಟೋನ್ಮೆಂಟಿಂದ ಸ್ಟಾರ್ಟ್ ಆಗೋದು. ಎಕ್ಸಾಂಪಲ್ ಮೆಟ್ರೋ ಟ್ರೈನ್ ಅಂತೀರಾ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಫಸ್ಟ್ 5 ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಆಗಿದ್ದು ಬೆಂಗಳೂರು ನಮ್ಮ ಕಂಟೋನ್ಮೆಂಟ್ ಇಂದಾನೆ. ಆ ತರ ನಾವು ಪ್ರಥಮರು ನಾವು ಬೆಂಗಳೂರಿಗೆ ಎನಿಸ್ತೀವಿ. ನನ್ಗೆ ಬೇಕಾದ್ರೆ ಅಲ್ಲಿಗೆ ಎನಿಥಿಂಗ್ ಫಸ್ಟ್ ಬ್ಯಾಂಗ್ಳೂರ್, ಅದಕ್ಕೆ ಬೆಂಗಳೂರು ಒನ್ ಅಂತಾನೆ ಹೇಳ್ತಾರೆ. ಅದು ಹೌದು, ಸೆಂಟ್ರಲ್ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಅಲ್ಲಿ ನಾವು 5 ತಲೆಮಾರುಗಳಿಂದ ಅಲ್ಲಿ ಇದ್ದೀವಿ. ನಾನು 5ನೇ ತಲೆಮಾರು ಇವಾಗ ಅಲ್ಲಿ. ನಮಸ್ಕಾರ ಸರ್. ಓಕೆ ಸರ್, ತಮ್ಮ ತಂದೆ ತಾಯಿಯವರ ಪರಿಚಯ, ನಿಮ್ಮ ಹುಟ್ಟೂರು ವಿವರ ಪ್ರೇಕ್ಷಕರಿಗೆ ಪರಿಚಯ ಮಾಡಿ. ಖಂಡಿತ. ನನ್ನ ಜನ್ಮಸ್ಥಳ ಬೆಂಗಳೂರೇ. ನನ್ನ ಜನ್ಮಸ್ಥಳ ಬೆಂಗಳೂರು, ಕಮರ್ಷಿಯಲ್ ಸ್ಟ್ರೀಟ್ ಅಂತೀವಿ. ಕಮರ್ಷಿಯಲ್ ಸ್ಟ್ರೀಟ್ ಅಂದ್ರೆ ತಿಳಿದಿರೋ ಜನ ಇಲ್ಲ. ಇವಾಗ ಬೆಂಗಳೂರು ಬೆಳೆದಿದೆ. ನಾನು ಹುಟ್ಟಿ ಬೆಳೆದಿದ್ದು ಕಮರ್ಷಿಯಲ್ ಸ್ಟ್ರೀಟೇ. ನಾನು ಸೈಕಲ್ ಕಲ್ತುಕೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟೇ. ಆಮೇಲೆ ನಮ್ಮ ತಂದೆ ತಾಯಿಯವರು ಅಲ್ಲೇ ಹುಟ್ಟಿ ಬೆಳೆದವರು. ಹೇಳಿದಾಗ ನಾನು 5ನೇ ತಲೆಮಾರು ನಾನಿರೋ ಒಂದು ಸ್ಥಳಕ್ಕೆ ನಾನು ಓದಿದ್ದು ಅಲ್ಲೇ ಕಂಟೋನ್ಮೆಂಟ್ ಅಲ್ಲೇ ನಾನು ಓದಿದ್ದು ಮಾಡಿದ್ದು ಎಲ್ಲ ಅಲ್ಲಿ. ನಮ್ಮ ಒಂದು ಬೆಳವಣಿಗೆ ಆಗಿದ್ದೆಲ್ಲ MG ರೋಡು, ಕಮರ್ಷಿಯಲ್ ಸ್ಟ್ರೀಟು, ಶಿವಾಜಿನಗರ, ಈ ತರ ನಾವು ಬೆಳೆದು ಬಂದಿದ್ದೀವಿ ನಾವು. ನಿಮ್ಮ ತಂದೆ ತಾಯಿಯವರು ಅಂದ್ರೆ ಅಪ್ಪಾಜಿ ಏನ್ ಮಾಡ್ಕೊಂಡಿದ್ರು? ನೀವು ಎಷ್ಟು ಜನ ಮಕ್ಕಳು? ನಮಗೆ ಒಟ್ಟು 4 ಜನ. ನಾವು 4 ಜನರಲ್ಲಿ ನಾನು, ನಮ್ಮಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿ, 4 ಜನ. ಅಂದ್ರೆ ನೀವೇ ದೊಡ್ಡವರು? ಇಲ್ಲ ಮೇಡಮ್, ನಮ್ಮಣ್ಣ, ನಾನು 3ನೇವ್ರು ನಾನು. ಓಕೆ. ತಾವೇನ್ ಮಾಡ್ಕೊಂಡಿದ್ದೀರಾ ಸರ್ ಪ್ರೊಫೆಷನಲಿ? ನೀವೇನ್ ಮಾಡ್ತಾ ಇದ್ದೀರಾ? ನಾವು ನಮ್ಮ ಒಂದು ಹೇಳ್ಬೇಕಂದ್ರೆ ನಾವು ವರ್ತಕರು, ನಾವು ಟ್ರೇಡರ್ಸ್ ಅಂತಾರೆ. ಆರ್ಯ ವೈಶ್ಯ ಜನಾಂಗದವರು ನಾವು. ಆಗಿನ ಕಾಲದಿಂದ ನಮ್ಮ ಪೂರ್ವಿಕರಿಂದ ನಾವು ಬಿಸ್ನೆಸ್ ಮೆನ್ ನಾವದು. ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ನಾನು ಅಟ್ ಪ್ರೆಸೆಂಟ್ ಇವಾಗ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್ ನಡೆಸ್ತಾ ಇದ್ದೀನಿ ನಾನು ಇವಾಗ. ಮತ್ತೆ ಜನರಿಗಾಗಿ, ಜನರಿಂದ ಒಂದು ಸೇವೆ ಮಾಡೋದಕ್ಕೆ ನಮ್ಮ ಮೋದಿಯವ್ರ ಜೊತೆ ಕೈ ಜೋಡಿಸಿ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರ ತೆಗೆದು 5ನೇ ವರ್ಷ ಆಯಿತು. ಅದು ನಮ್ಮ ಒಂದು ಎಲ್ಲರಿಗೂ ಇಷ್ಟವಾದ MP PC ಮೋಹನ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಯಾಕಂದ್ರೆ ನಾವು ವರ್ತಕರಾದಿರೋದ್ರಿಂದ, ನಾವು ಬಿಸ್ನೆಸ್ ಮನ್ ಆಗಿರೋದ್ರಿಂದ ಯಾವಾಗ್ಲೂ ವಿ ಆರ್ ಟೇಕಿಂಗ್ ಸಮಥಿಂಗ್ ಫ್ರಮ್ ದಿ ಸೊಸೈಟಿ, ತಗೊಳ್ತಾನೆ ಇರ್ತೀವಿ ನಾವು. ಈ ಕೊರೋನಾ ಟೈಮ್ ನನ್ಗೊಂದು ಕಣ್ಣು ತೆರೆಸ್ತೆ. ನಮಗೆ ಜನರಿಗಾಗಿ ಏನೋ ಒಂದು ಮಾಡಬೇಕು, ಸಮಥಿಂಗ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಅನಿಸ್ತು. ನೀವು ಕೇಳ್ದಂಗೆ ಪ್ರಥಮಶಃ ನಾನು ಸ್ಟಾರ್ಟ್ ಮಾಡಿದ್ದು ಸರಸ್ವತಿ ಪೂಜೆಯಿಂದ, ಅಂದ್ರೆ ಪುಸ್ತಕ ವ್ಯಾಪಾರದಿಂದ. ಅದೇ ನೀವು ಬುಕ್ ಸ್ಟಾಲ್ಸ್ ಇಟ್ಟಿದ್ದು? ಹೌದೌದು, ಅದು ಅಲ್ಲೇ ನಿಮ್ಮ? ಹೌದೌದು, ಅಲ್ಲೇ. ಇಲ್ಲಿ ಮುಂಚೆ ಅದಷ್ಟು ಕ್ಯಾವೆಲ್ರಿ ರೋಡ್ ಅಂತಾರೆ. ಕ್ಯಾವೆಲ್ರಿ ರೋಡ್ ಅಂದ್ರೆ ನಮ್ಮ ಕುದುರೆಗಳ ಮೇಲೆ ಓಡಾಟ ಮಾಡೋದು ಕ್ಯಾವೆಲ್ರಿ ರೋಡ್ ಅನ್ನೋದು. ಕಂಟೋನ್ಮೆಂಟ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಭಾರತದಲ್ಲಿ 13 ಕಂಟೋನ್ಮೆಂಟ್ ಇದೆ. ನಮ್ಮ ಬೆಂಗಳೂರು ಒಂದು ಕಂಟೋನ್ಮೆಂಟ್ ಇದೆ. ಕಂಟೋನ್ಮೆಂಟ್ ಏನಕ್ಕೆ ಹೇಳ್ತಾರೆ ಅಂದ್ರೆ, ಎಲ್ಲಿ ಮಿಲಿಟರಿ ವಾಸ ಇರ್ತದೆ ಅದಕ್ಕೆ ಕಂಟೋನ್ಮೆಂಟ್ ಅಂತಾರೆ. ನಮ್ಮ ಮೇಲೆ ಕಂಟೋನ್ಮೆಂಟ್. ಅದಕ್ಕೆ ನಮ್ಮ ರಸ್ತೆ ಹೆಸರು ಕ್ಯಾವೆಲ್ರಿ ರೋಡ್ ಅಂತ. ಹಳಬರಿಗೆ ಕಾಮರಾಜ್ ರೋಡ್ ಅಂದ್ರೆ ಇವೆಲ್ಲ ಗೊತ್ತಾಗಲ್ಲ, ಕ್ಯಾವೆಲ್ರಿ ರೋಡ್ ಅಂದ್ರೆ ಗೊತ್ತಾಗ್ತದೆ. ಅದು ಕುದುರೆಗಳು ಹೋಗ್ತಿರೋದು, ಅದು ಕ್ಯಾವೆಲ್ರಿ ಅಂತ ಅದೇ ಹೆಸರು ಇದ್ದಿದ್ದು. ಅದು ಕ್ಯಾವೆಲ್ರಿ ರೋಡ್ ಅಲ್ಲಿ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನಮ್ಮ ಶಾಪು ಅಲ್ಲಿ 1885 ಸ್ಟಾರ್ಟ್ ಆಯ್ತು. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 140 years ಆಯ್ತು ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡಿ. ನಾವು 140 ವರ್ಷದಿಂದ ಆಯ್ತೀವಿ ಅಲ್ಲಿ. ನಮ್ಮ ತಂದೆ, ನಮ್ಮ ತಾತ ಅವ್ರ ಮುತ್ತಾತ, ನಾನು 5ನೇ ತಲೆಮಾರಿಂದ ಇದ್ದೀನಿ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಪುಸ್ತಕ ವ್ಯಾಪಾರಿಯಾಗಿ ಸ್ಟಾರ್ಟ್ ಮಾಡಿದೆ.
ಮಕ್ಕಳಿಗೆ ಸ್ಕೂಲ್ ಬುಕ್ಸ್, ಕಾಲೇಜು ಅವ್ರಿಗೆಲ್ಲ ಅದು ಒಂದು ಅದೆಲ್ಲ ಹೋಲ್ಸೇಲ್ ಬುಕ್ ಸ್ಟಾಲ್ಸ್. ಹೌದಮ್ಮ. ಹೋಲ್ಸೇಲ್ ರಿಟೇಲ್ ಎರಡು ಇತ್ತು. ಆ ಥರ ಸ್ಟಾರ್ಟ್ ಮಾಡಿದೆ. ಈ ಕೊರೋನಾ ಟೈಮಲ್ಲಿ ನಾವು ಸ್ಕೂಲು ಕಾಲೇಜೆಲ್ಲ ಮುಚ್ಚಿರೋದ್ರಿಂದ ನಾನು ಅದನ್ನ ಮುಚ್ಚಬೇಕಾ ಪ್ರಸಂಗ ಬಂತದ್ದು. ಆವಾಗ ನಾನು ಒಂದು ಹೇಳಿದ್ಮೇಲೆ ನಮ್ಮ ಪ್ರಧಾನಮಂತ್ರಿಯವರು, ನಮ್ಮ ಅನಂತ ಕುಮಾರ್ ಅವರು ಒಂದು ಕನಸಿನ ಕೂಸಾಗಿದ್ದು ಜನಗಳಿಗಾಗಿ ಔಷಧ ಅಂದ್ರೆ ಅದು ನಾನು ಸ್ಟಡಿ ಮಾಡ್ತಾ ಹೋಗ್ತಾ ಗೊತ್ತಾಯ್ತು, ವಿ ಆರ್ ಚೀಟೆಡ್ ಬೈ ದಿ ದೊಡ್ಡ ಕಂಪನಿಗಳು ಅಂತ. ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಪ್ಯಾರಾಸಿಟಮಾಲ್ ಅಂದ್ರೆ ಗೊತ್ತು, ಹೌದಲ್ಲ? ಪ್ಯಾರಾಸಿಟಮಾಲ್ ಎಲ್ಲರಿಗೂ ಗೊತ್ತದು. ಪ್ಯಾರಾಸಿಟಮಾಲ್ಗೆ ಡಿಫ್ರೆಂಟ್ ಕ್ರೋಸಿನ್ ಅಂತ ಬರ್ತದೆ, ಡೋಲೋ ಅಂತ ಬರ್ತದೆ, ಏನೋ ಬರ್ತದೆ. ವಿ ಆರ್ ಈಟಿಂಗ್ ಮೆಡಿಸಿನ್, ನಾಟ್ ದಿ ಬ್ರ್ಯಾಂಡ್. ನಂಗೆ ಆವಾಗಲೇ ಗೊತ್ತಾಗಿದ್ದು. ಡೂಪ್ಲಿಕೇಟೆಡ್ ಅಲ್ಲ ಮೇಡಮ್, ಇಟ್ಸ್ ಎ ಮಾರ್ಕೆಟೆಡ್ ಬೈ ಅಷ್ಟೇ. ಪ್ಯಾರಾಸಿಟಮಾಲ್ ನಾವೇನ್ ಬೇಕಾದ್ರೂ ಮಾಡ್ಬೋದು ನಾವು. ಪ್ಯಾರಾಸಿಟಮಾಲ್ ಕಾಂಬಿನೇಷನ್ ಮೋರ್ ದೆನ್ 500 ಕಂಪನೀಸ್ ಇದೆ. ಗೊತ್ತಿರ್ಲಿ ಅಂತ ಕ್ರೋಸಿನ್ ಅಂತ ಡೋಲೋ ಅಂತ ಹೇಳಿದೆ ಅಷ್ಟೇ ನಾನು. ಅವಾಗ ಕ್ರೋಸಿನ್ ಅಂತ ಹೆಸರು ಮಾಡಿದ್ದಕ್ಕೆ ಇಟ್ ಬಿಕಮ್ಸ್ 20 rupees. ಡೋಲೋ ಅಂತ ಹೆಸರು ಮಾಡಿದ್ರೆ 35 ರೂಪಾಯಿ ಆಗೋಯ್ತದು. ಅದೇ ಮಾತ್ರೆ ನಮ್ಮ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಂದ್ರೆ ಮೋದಿ ಮೆಡಿಕಲ್ ಸ್ಟೋರ್ ಅಂತಾರೆ, ಅಲ್ಲಿ ಬರೀ 5 ರೂಪಾಯಿ ಸಿಗ್ತದೆ. ಸೊ ವಿ ಆರ್ ಚೀಟೆಡ್ ನಿಯರ್ಲಿ 400% ನಮಗೆ ಅಲ್ಲಿ. ಯೋಚನೆ ಮಾಡಿ ಯಾಕೆ ನಾವು ಜನರಿಗಾಗಿ, ಎಂತಂದ್ರೆ ಮನೇಲೂ ಅವ್ರ ಪೇಷಂಟ್ ಇದ್ದೇ ಇದ್ದಾರೆ. ಯಾರ ಮನೇಲಿ ತಗೊಂಡ್ರು BP ಇದೆ, ಥೈರಾಯ್ಡ್ ಇರ್ತದೆ, ಶುಗರ್ ಇರ್ತದೆ, ಈ 4 ಯಾವುದೋ ಒಂದು ಇದ್ದೇ ಇರ್ತದೆ. ಸೊ ಎವ್ರಿ ಮಂತ್ ದೇ ಸ್ಪೆಂಡ್ 500 to 1000 rupees ಸ್ಪೆಂಡ್ ಮಾಡ್ತಾರೆ ಔಷಧಿಗಾಗಿ. ಸೊ ಇದೆಲ್ಲ ಸ್ಟಡಿ ಮಾಡಿದ್ಮೇಲೆ ಅದು ಒಂದು ಆವರೇಜ್ 1000 rupees ಮಾಡಿಕೊಂಡ್ರೆ, ನಮ್ಮ ಜನೌಷಧಿ ಕೇಂದ್ರಕ್ಕೆ ಬಂದ್ರೆ 1000 ರೂಪಾಯಿ ಕೊಟ್ರೆ ಆವರೇಜ್ 3 ತಿಂಗಳ ಔಷಧಿ ಸಿಗ್ತದೆ, ಆರಾಮ್ಸೆ ಸಿಗ್ತದೆ. ಒಳ್ಳೇದಾಯ್ತದು. ಅದು ಸ್ಟಾರ್ಟ್ ಮಾಡಿದ್ವಿ ಜನರಿಗಾಗಿ. ಅದೊಂದು ಒಳ್ಳೆ ಸ್ಪಂದನೆಯನ್ನು ಸಿಗ್ತದ್ದು. ತಗೊಂಡವರು ಸಂತೋಷವಾಗಿದ್ದಾರೆ, ಆರಾಮವಾಗಿದ್ದಾರೆ. ಅದು ನಮ್ಗೆ ಇಷ್ಟ ಆಯ್ತು. ಸೋ ನೈಸ್. ನೋಡಿ, ನೀವು ಬುಕ್ಸ್ ಸ್ಟಾಲ್ ಇಟ್ಟು ಅದನ್ನ ಏನೋ ಒಂದು ಕೊರೋನಾ ಟೈಮ್ ಅಲ್ಲಿ ಇದಾಗಿ ಮತ್ತೆ ನೀವು ಇದು ಮೆಡಿಕಲ್ ಫೀಲ್ಡ್ ಬಂದ್ರಿ. ಯಾವ್ದ್ರಿಂದ ಯಾವ ಫೀಲ್ಡ್ಗೆ ಹೆಂಗೆ ಜಂಪ್ ಆದ್ರಿ ಅನ್ನೋದಕ್ಕೆ, ಆಮೇಲೆ ಜನರಿಗೋಸ್ಕರನೇ ಸೇವೆ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ, ಮೆಡಿಸಿನ್ ಇಂದ ಜನಗಳಿಗೆ ಉಪಯೋಗ ಆಗತ್ತೆ ಅನ್ನೋದು ಮನೋಭಾವ ಬಂದಿದೆಯಲ್ಲ, ದಟ್ಸ್ ರಿಯಲಿ ಗ್ರೇಟ್ ಸರ್. ಸೊ ಇವಾಗ ನೆಕ್ಸ್ಟ್ ಅಂದ್ರೆ ಇದ್ರಲ್ಲೇ ತಳ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಬೇರೆ ಏನ್ ಸೇವೆಗಳು ಮಾಡ್ತಾ ಇದ್ದೀರಾ? ಯಾವ ತರ ಮಾಡ್ತಾ ಇದ್ದೀರಾ? ನಮ್ಮ ಬುಕ್ ಸ್ಟಾಲ್ ಇರೋದ್ರಿಂದ ನಮ್ಮ ಏರಿಯಾನಲ್ಲಿ ಒಂದು ಜನಗಳು ನೋಡ್ತಾ ಇದ್ದೆ ನಾನಲ್ಲಿ, ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇರಲಿಲ್ಲ. ಆಫ್ಟರ್ SLC ವಾಟ್ ಈಸ್, ಆಫ್ಟರ್ PUC ಏನು, SLC ನಾನು ಹೆಂಗ್ ಪಾಸ್ ಆಗ್ಬೇಕು, ನಾನು ಆಫ್ಟರ್ ಏನ್ ಮಾಡ್ಬೇಕು ನಾನು ಅಂತ ಸುಮಾರು ಒಂದು ಅವರಿಗೆ ದ್ವಂದ್ವ ಇತ್ತು ಅವರಿಗೆ. ಅದು ಯೋಚನೆ ಮಾಡಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ ಯಾಕೆ ಮಾಡಬಾರ್ದು, ಗುಡ್ ಐಡಿಯಾ. ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ವಿ. ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಬೇಕಾಯ್ತು, ಜಾಗ ಬೇಕು. ಅದಕ್ಕೆ ನಾನೊಂದು 20-25 ವರ್ಷ ಹಿಂದೆ ನಮ್ಮದೊಂದು ಪೂರ್ವಿಕದ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. 200 years ಓಲ್ಡ್. ಅದೇ ಕಾಮರಾಜ ರಸ್ತೆ, ನಮ್ಮ ಕರ್ಮಭೂಮಿ ಕಾಮರಾಜ ರಸ್ತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅದನ್ನ ಕಂಪ್ಲೀಟ್ ಆಗಿ ರಿನೋವೇಟ್ ಮಾಡಿದೆ ನಾನು. ಆವಾಗ ಬೀಜ ಹಾಕಿದ್ದು ಒಂದು 5 years ವಿದ್ಯಾಭ್ಯಾಸಕ್ಕೆ. ಅದರಿಂದ ದೇವಸ್ಥಾನ ಕಟ್ಟಿದೆ. ಬರೀ ಒಂದು ದೇವಸ್ಥಾನ ರಿನೋವೇಷನ್ ಮಾಡ್ಬೇಕು ಅಂತ ಮನಸ್ಸಿತ್ತು, ಅದು ರಿನೋವೇಷನ್ ಮಾಡಿದ್ರೆ ಕಟ್ಟಬೇಕಾದ್ರೆ ಬಂದಿತ್ತದು. ಹಿಂಗೆ ನಾನು ಸ್ಟೂಡೆಂಟ್ ಲೈಫಲ್ಲಿ ಇದ್ದಿದ್ರಿಂದ ನಾವ್ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಏನಾದ್ರು ಒಂದು ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಟು ಎ ಪ್ಲೇಸ್, ಎಲ್ಲ ಒಂದು ಜಾಗ ಕೊಡಿ ಅಂತ ಕೇಳಕ್ ಹೋಗ್ಬೇಕು. ಅದರಿಂದ ದೇವಸ್ಥಾನ ಕಟ್ಟಬೇಕಾದ್ರೆ ಯಾಕೆ ನಾವು ಒಂದು ಮಲ್ಟಿಪರ್ಪಸ್ ಹಾಲ್ ಕಟ್ಟಬಾರದು, ಅದಕ್ಕೂ ಉಪಯೋಗ ಆಗ್ಬೇಕು. ಮತ್ತೆ ನಾವೇನಾದ್ರು ಮಾಡ್ಬೇಕು ಅಂದ್ರೆ ನಮ್ಗೆ ಏನಾದ್ರೂ ಒಂದು ಸ್ಥಳ ಇರ್ಬೇಕಲ್ವ, ಏನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕೆ ಮಲ್ಟಿಪರ್ಪಸ್ ಹಾಲ್ ಒಂದು ಕಟ್ಟಿದೆ ನಾನು. ಆ ಹಾಲ್ ಕಟ್ಟಿದಾಗ ಅಲ್ಲಿ ನಾನು ಸ್ಕಿಲ್ ಡೆವಲಪ್ಮೆಂಟು, ಶ್ಲೋಕ ಕ್ಲಾಸಸ್ಸು, ಆಮೇಲೆ ನಮ್ಮ ಹುಡುಗರಿಗೆ SLC ಹುಡುಗರಿಗೆ ಮೈನ್ ಆಗಿ ಟ್ಯೂಷನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ SLC ಟ್ಯೂಷನ್ಸ್ಗೂ ಏನಕ್ಕೆ ಬಂದೆ ಅಂದ್ರೆ, ನನ್ನ ಸ್ಕೂಲ್ ಟೀಚರ್, ನನ್ನ 3ನೇ ಕ್ಲಾಸಲ್ಲಿ ನನ್ನ ಸ್ಕೂಲ್ ಟೀಚರ್ ಮೀರಾ ಮಿಸ್ ಅಂತ ಇದ್ರು. ನಮ್ಮ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಏನಕ್ಕೆ ಒಂದು ಪತ್ರಿಕೆ ಕೊಡಕ್ಕೆ ಮೇಡಮ್ ಹತ್ರ ಮೀಟ್ ಮಾಡಕ್ ಹೋದೆ. ಪ್ರದೀಪು ಯಾಕೆ ಒಂದು ಈ ಕೆಲಸ ಮಾಡಬಾರ್ದು ಅಂತ ನನಗೊಂದು ಹೇಳಿದ್ರು. ಹೇಳಿ ಮೇಡಮ್ ಅಂದೆ. ಲಾಸ್ಟ್ ಇಯರ್ ಬ್ಯಾಚ್ ಇಸ್ ದ ವರ್ಸ್ಟ್ SLC ಬ್ಯಾಚ್ ಐ ಹ್ಯಾವ್ ಸೀನ್ ಅಂದ್ರು ಮೇಡಮ್, ನನ್ನ ಗುರುಗಳವರು. ಏನಕ್ಕೆ ಹಂಗೆ ಹೇಳ್ತಾರೆ ಗುರುಗಳು?
ಅಂತ ಹೇಳಿ ಮೇಡಮ್ ಏನ್ ಬೇಕಂದ್ರೆ ಸ್ಟಡಿಂಗ್ 8th ಸ್ಟ್ಯಾಂಡರ್ಡ್ ಕೊರೋನಾ ಇತ್ತು, 9th ಸ್ಟ್ಯಾಂಡರ್ಡ್ ಓದ್ಬೇಕು ಕೊರೋನಾ ಇತ್ತು, ಸ್ಕೂಲಲ್ಲಿ ಹೆಂಗೋ ಮುಂದೆ ತಳ್ಳಿಬಿಟ್ರು, 10th ಸ್ಟ್ಯಾಂಡರ್ಡ್ ಬಂದ್ಬಿಟ್ರು ಅವ್ರು. ಇವಾಗ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ರು. ಆನ್ಲೈನ್ ಸುಮಾರು ಜನಕ್ಕೆ ಅವ್ರ ನೆಟ್ವರ್ಕ್ ಇರ್ತಿರ್ಲಿಲ್ಲ, ಊಟಕ್ಕೆ ಕಷ್ಟ ಇರ್ತಾ ಇತ್ತು, ಮೊಬೈಲ್ಗೆ ಡೇಟಾ ಹಾಕ್ತಾ ಇದ್ರು, ಅವರು ಸ್ಕೂಲ್ಗೆ ಹೋಗ್ತಾ ಇರ್ಲಿಲ್ಲ. ಪಾಸ್ ಮಾಡಿ, ಹೌದು ಮೇಡಮ್, ಪಾಸ್ ಮಾಡಿ ಅವ್ರಿಗೆ 10th ಗೆ ಕಳಿಸ್ಬಿಟ್ಟಿದೆ. 10th ಪಾಸ್ ಆಗ್ಬೇಕಲ್ಲ ಅವ್ರು ಇವಾಗ, ಟರ್ನಿಂಗ್ ಪಾಯಿಂಟ್ ಇನ್ ಲೈಫ್. ಲೈಫ್ ಟರ್ನಿಂಗ್ ಪಾಯಿಂಟ್. 10th ಪಾಸ್ ಆಗಿಲ್ಲ ಅಂದ್ರೆ ಅವ್ರ ಲೈಫ್ ಫೋಟೋ ಐತೆ ಅವ್ರದ್ದು. ಯಾಕೆ ಏನಾದ್ರು ಮಾಡಬಾರ್ದು ಅಂದ್ರು. ಅವ್ರು ಅಷ್ಟೇ ಮಾತು ಹೇಳಿದ್ ಮೇಡಮ್, ಬೇರೆ ಏನು ಹೇಳಿಲ್ಲ. ನಾನು ಬಂದು ನಮ್ಮ ಸ್ನೇಹಿತರು, ನಮ್ದೊಂದು ಕಮಿಟಿ ಮೆಂಬರ್ಸ್, ನಮ್ಮ ಒಂದು ಲೈಕ್ ಮೈಂಡೆಡ್ ಕಮಿಟಿ ಮೆಂಬರ್ಸ್, ಲೈಕ್ ಮೈಂಡೆಡ್ ಫ್ರೆಂಡ್ಸ್ಗೆ ಒಂದು ಗ್ರೂಪ್ ಆಗಿ ಮೆಸೇಜ್ ಆಗದೆ ಹಿಂಗೆ ಇವತ್ತು ಸಾಯಂಕಾಲ ಮೀಟ್ ಮಾಡೋಣ ಬನ್ನಿ ಅಂತ. ಯಾರು ಏನಕ್ಕೆ ಎತ್ತ ಅಂತ ಕೇಳಲಿಲ್ಲ ನನಗೆ, ಎಲ್ಲರೂ ಬಂದರು. ಸಾಯಂಕಾಲ ಎಲ್ಲ ಅವರು ಕೆಲಸ ಮುಗಿಸ್ಕೊಂಡು ಎಲ್ಲ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಇದ್ದಾರೆ. ಅವ್ರು ಪ್ರೊಫೆಸರ್ ಆಗಿದ್ದಾರೆ, ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಇದ್ದಾರೆ, ಅವ್ರು ಎಕ್ಸ್ ಆರ್ಮಿ ಇದ್ದಾರೆ, ಹಾಗೆ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಇದ್ದಾರೆ. ಎಲ್ಲರೂ ಬಂದು ಸೇರಿದ್ರು. ಹಿಂಗೆ ನಾವು ನಮ್ಮ ಒಂದು ಗುರುಗಳು ಹೇಳಿದ್ರೆ ಇದು ಮಾಡಬೇಕು ಅಂದ್ರೆ, ನಾನು ಒಂದು ಕಾಲದಲ್ಲಿ ನಮ್ಮ ಬುಲ್ ಟೆಂಪಲ್ ರೋಡಲ್ಲಿ ಅಲ್ಲಿ ಟ್ಯೂಷನ್ ಹೋಗ್ತಾ ಇದ್ದೆ. ನಾನಲ್ಲಿ ಸೈನ್ಸ್ ಸ್ಟೂಡೆಂಟ್ ನಾನು. ಅಲ್ಲೂ ಅಷ್ಟೇ ಫ್ರೀಯಾಗಿ ತಗೊಳ್ತಾ ಇದ್ರೆ 20 ರೂಪಾಯಿ 30 ರೂಪಾಯಿ ಒಂದು ಕಾರ್ ಏನೋ ತಗೊಂಡ ಜ್ಞಾಪಕ ಅಷ್ಟೇ ನನ್ಗೆ. ಅಲ್ಲಿ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅದು ಒಂದು ಸ್ಫೂರ್ತಿ ಆಯ್ತು ನನ್ಗೆ. ಸಿದಲ ಮೇಡಮ್ ಒಂದು ನನ್ಗೆ ಒಂದು ಪುಷ್ ಕೊಟ್ರಲ್ಲ, ಮಾಡಬಾರ್ದು ಅಂತ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿದಕ್ಕೆ, ಸರಿ ನಾವೆಲ್ಲ ಕೈ ಜೋಡಿಸಿ ಮಾಡೋಣ. ನಾನು ಸೈನ್ಸ್ ತಗೊಳ್ತೀನಿ, ನಾನು ಮ್ಯಾಥ್ಸ್ ತಗೊಳ್ತೀನಿ, ನಾನು ಸೋಷಿಯಲ್ ತಗೊಳ್ತೀನಿ, ಕನ್ನಡ ತಗೊಳ್ತೀನಿ, ನಾನು ಹಿಂದಿ ತಗೊಳ್ತೀನಿ. ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟು ಹಂಚ್ಕೊಂಡ್ರು ನಾವು. ಸರಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಲ್ಲಿ? ನಮ್ಮ ದೇವಸ್ಥಾನದ ಮೇಲೆ ಹಾಲ್ ಕಟ್ಟಿದ್ವಿ. ಸರಿ ಒಬ್ಬರನ್ನ ಕೇಳಿದ್ವಿ, ವೈಟ್ ಬೋರ್ಡ್ ದೊಡ್ಡದಂತ ತಂದ್ಕೊಟ್ರು, ಫಿಟ್ ಮಾಡಿದ್ರು. ಏನ್ ಹೆಸರು ಮಾಡಬೇಕು? ಕಂಟೋನ್ಮೆಂಟ್ ವಿದ್ಯಾಸಂಘ. ಅದಕ್ಕೂ ಕಂಟೋನ್ಮೆಂಟ್ ಅಂತಾನೆ ಕಂಟೋನ್ಮೆಂಟ್ ವಿದ್ಯಾಸಂಘ. ಕಂಟೋನ್ಮೆಂಟ್ ವಿದ್ಯಾಸಂಘ ಆಯ್ತು, ಎಲ್ಲ ಆಯ್ತು, ಸ್ಟಾರ್ಟ್ ಮಾಡಿದ್ವಿ. ಸಾಯಂಕಾಲ ಕ್ಲಾಸ್ ಮಾಡೋಣ ಅಂತ ನೋಡಿದ್ವಿ. ಯಾಕಂದ್ರೆ ಒಂದೇ ಕಮ್ ಟು SSLC ಎಲ್ಲೋ ಒಂದು ಲಾಕ್ ಆಗಿರ್ತಾರೆ ಅವರು ಟ್ಯೂಷನ್ಸ್ಗೆ. ಅದರಿಂದ ಬೆಳಿಗ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಮಾರ್ನಿಂಗ್ 5:30 to 7:30 ಕ್ಲಾಸಸ್. ಸ್ಕೂಲ್ಗೂ ಕಟ್ ಆಗ್ಬಾರ್ದು ಅವರು. ಸ್ಕೂಲ್ ಸ್ಪೆಷಲ್ ಕ್ಲಾಸಸ್ ಅದು ಕಟ್ ಆಗ್ಬಾರ್ದು. ನಾನು ಸ್ಕೂಲ್ಗೆಲ್ಲ ಹೋಗಿ ಬಂದೆ. ನಮ್ಮ ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತಾರೆ. ನಿಮ್ ಮಕ್ಕಳು ಎಲ್ಲಿ ಕಳ್ಸೋದು ಅಂತ. ಫ್ರೀ ಕಳ್ಸ್ಕೊಟ್ಟು ಹೆಂಗ್ ಕಳ್ಸೋದು? ಸಾಯಂಕಾಲ ಟ್ಯೂಷನ್ಗೆ ಹೋಗ್ತಾರೆ. ಇದು ಯೋಚನೆ ಮಾಡಿ ಒಂದು ಚಿಕ್ಕದೊಂದು ಬಿಟ್ ನೋಟಿಸ್ ಹೊಡೆದು ಅಲ್ಲಿ ಸುಮಾರು ಎಲ್ಲಾ ಸ್ಕೂಲ್ಗೆ ಹೋಗಿ ಹಂಚ್ಕೊ ಬಂದು ಫ್ರೀ ಟ್ಯೂಷನ್ ಕಳ್ಸ್ಕೊಡ್ತೀವಿ ಬನ್ನಿ ಅಂತ. ನೀವೇ ಹೋಗಿ ಹೌದು, ಎಲ್ಲಾ ಸ್ಕೂಲ್ ಗೊತ್ತು ನಮ್ಗೆ. ಕೊಟ್ಟಿದ್ದಕ್ಕೆ ಸ್ಟೂಡೆಂಟ್ಸ್ ಬಂದ್ರು. ವೆನ್ ದೇ ಕೇಮ್ ಇನ್ಸೈಡ್, ಅವ್ರಿಗೆ ಆತ್ಮಸ್ಥೈರ್ಯ ಇರ್ಲಿಲ್ಲ ಅವ್ರಿಗೆ. ನಾನು ಎಲ್ಲಿ SSLC ಪಾಸ್ ಆಗಲ್ಲ, ಆ ತರ ಒಂದು ತಲೆ ಬಗ್ಸ್ಕೊಂಡು ಏನೋ ತಂದೆ ತಾಯಿಗೋಸ್ಕರ ಬಂದ್ರು ಅಷ್ಟೇ. ಇಲ್ಲಿ ಏನ್ ಹೇಳ್ಕೊಡ್ತಾರೆ ದೇವಸ್ಥಾನದಲ್ಲಿ, ಏನ್ ಹೇಳ್ಕೊಡ್ತಾರೆ ಏನೋ ಒಂದು ತರ. ನಾನು ಗೊತ್ತು ಅವ್ರಿಗೆಲ್ಲರಿಗೂ. ಅವ್ರಿಗೆ ಯಾಕಂದ್ರೆ ಇಲ್ಲಿ ಬುಕ್ ಸ್ಟೋರ್ ಮಾಡಿದ್ನಲ್ಲ, ಸರಿ ನೋಡೋಣ. ನಾನು ಅಲ್ಲಿ ಎಲ್ಲರೂ ಬಾಲಾಜಿ ಅಂಕಲ್ ಅಂತ ಕರಿತಾ ಇದ್ದಾನೆ. ಬಾಲಾಜಿ ಬುಕ್ ಸ್ಟೋರ್, ಸರ್ ಬಾಲಾಜಿನೇ ಕರೀತಾ ಇದ್ರು. ಅವರೊಂದು ತಲೆ ಬಗ್ಸ್ಕೊಂಡು ಒಳಗೆ ಬಂದ್ರು. ಕೆಲವರು 4 ಸ್ಟೂಡೆಂಟ್ಸ್ನು ಸಪ್ಲಿಮೆಂಟರಿ ಸ್ಟೂಡೆಂಟ್ಸ್, 2 ಸಬ್ಜೆಕ್ಟ್ ಫೇಲ್ ಆಗಿತ್ತು, ಅವರು ಬಂದ್ರು. ಮನೆ ಕೆಲಸದ ಹುಡುಗರು, ಅವ್ರ ಫೀಸ್ ಕಟ್ಟಕ್ ಆಗಲ್ಲ ಅಂತವ್ರು, ಸುಮಾರು ಜನ. ಫಸ್ಟ್ ಡೇನೆ ಒಂದು 25 ಸ್ಟೂಡೆಂಟ್ಸ್ ಬಂದ್ರು. ನನಗೆ ಪರವಾಗಿಲ್ಲ, ಕ್ಲಾಸ್ ಸ್ಟಾರ್ಟ್ ಮಾಡಿ ಕೂತ್ಕೊಂಡ್ವಿ. 3-5 ದಿವಸಕ್ಕೆ ಅವರ ಆತ್ಮಸ್ಥೈರ್ಯ ಬೆಳೀತು ಮೇಡಮ್. ಆ ಬಿಲ್ಡಪ್ ಮಾಡಿದ್ರೆ ನೀವು ಕಾನ್ಫಿಡೆನ್ಸ್, ಆ ಕಾನ್ಫಿಡೆನ್ಸು ನಾವು ಹೇಳ್ಕೊಡೋ ರೀತಿ, ಇದೊಂದು ಚೆನ್ನಾಗಿದ್ದಕ್ಕೆ ನಾವು ಟೈಮ್ ಟೇಬಲ್ ಅವ್ರಲ್ಲೇ ಕೂತ್ಕೊಂಡೆಲ್ಲ ಕೇಳಿದ್ವಿ. ಯಾವತ್ತು ಸೈನ್ಸ್ ಬೇಕು, ಏನ್ ಬೇಕು ಅಂತ. ಪ್ಲಸ್ ಇನ್ನೂ ಒಂದು ಏನ್ಕಂದ್ರೆ 2 months ಟೈಮ್ ಇದ್ದಿತ್ತು. ಅದರಿಂದ ಕೂತ್ಕೊಂಡೆಲ್ಲ ಸಬ್ಜೆಕ್ಟ್ ಮಾಡಿ ನಾವು ಬಂದ್ಬಿಟ್ಟು 50 ಮಾರ್ಕ್ಸ್ಗೆ ಮಾತ್ರ ಹೇಳ್ಕೊಡ್ಬೇಕು ನಾವು. 50% ಬೈ 50 ರೀಡ್ 50 ಮಾರ್ಕ್ಸ್, ಗೆಟ್ 50 ಮಾರ್ಕ್ಸ್. ನೀವು ಪಾಸ್ ಆಗ್ಬೇಕು. ನೀನು ಫಸ್ಟ್ ಕ್ಲಾಸ್ ನಿನ್ ಬರಕ್ ಹೋಪ್ ಇದೆಯಾ, ಯು ಗೆಟ್ ಫಾರ್ ಡಿಸ್ಟಿಂಕ್ಷನ್. ನೀವು 10 ಮಾರ್ಕ್ ಜಾಸ್ತಿ ಬರಕ್ ನಾವು ಮಾಡಿ ಕೊಡ್ತೀವಿ ಡಿಸ್ಟಿಂಕ್ಷನ್. ಯು ಗೆಟಿಂಗ್ ಎ ಡಿಸ್ಟಿಂಕ್ಷನ್, ರ್ಯಾಂಕ್ ಬರಬೇಕು. ಇದೇ ನಮ್ಮ ಹೋಪ್ ಅಲ್ಲಿ ನಾವು ಮಾಡಿದ್ವಿ. ಅಷ್ಟು ಪ್ರಿಪರೇಷನ್ ಮಾಡ್ತಾ ಇದ್ವಿ. ಓಕೆ ವೆರಿ ನೈಸ್. ನಿಜವಾಗ್ಲೂ ಮಕ್ಕಳಿಗೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಈಗ ಆ ಹೆಸರಿಗೆ ಏನು ಕಂಟೋನ್ಮೆಂಟ್ ವಿದ್ಯಾಲಯ ಏನ್ ಇಟ್ಟಿದ್ರು, ಆಂಜನೇಯ ಕೃಪೆ ಯಾವಾಗ್ಲೂ ಇದ್ದೇ ಇರತ್ತಲ್ವಾ ಸರ್? ಓಕೆ. ದೇವಸ್ಥಾನದ ಆಕ್ಟಿವಿಟಿ ಅಂದ್ರೆ ನೀವು ಕಂಟೋನ್ಮೆಂಟ್ ಅಲ್ಲಿ ಇರುವಂತಹ ದೇವಸ್ಥಾನ ಆಂಜನೇಯ ಸ್ವಾಮಿಗಿಂತ ಯಾವ್ಯಾವ ತರ ಕಾರ್ಯಕ್ರಮ ಅಂದ್ರೆ ಹೇಗೆ ನೀವು ಅದನ್ನ ಮಾಡ್ಕೊಂಡ್ ಬಂದಿದ್ದೀರಾ ಇದುವರೆಗೂ?
ಹೌದು ಮೇಡಮ್, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಅದು ನಮ್ಮ ದೇವಸ್ಥಾನ ಅಂತ ಹೇಳೋಕ್ಕಿಂತ ನಮ್ಮ ರಸ್ತೆಗಳ ದೇವಸ್ಥಾನದ ಒಂದು ಚಿಕ್ಕದಾಗಿ ಒಂದು ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಸರ್, ಹಂಚ್ಕೊಳ್ಳಿ ವೀಕ್ಷಕರಿಗೆ. ಏನಕ್ಕಂದ್ರೆ ಇವಾಗ ನಮ್ಮ ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ದೇವಸ್ಥಾನ ಇದೆ, ಜಯನಗರ ಇದೆ, ವಿವಿಪುರಂ ಸರ್ಕಲ್ ಇದೆ, ಹಂಗಿದೆ. ಅಲ್ಲಿ ಒಂದು ಏರಿಯಾದಲ್ಲಿ ದೇವಸ್ಥಾನ ಸಿಗ್ಬೋದು. ಆದ್ರೆ ನಮ್ಮ ಏರಿಯಾ, ನಾನು ಹುಟ್ಟಿ ಬೆಳೆದ ಏರಿಯಾ, ನನ್ನ ಕಾಮರಾಜ ರಸ್ತೆ ಒಂದೇ ರೋಡಲ್ಲಿ 12 ದೇವಸ್ಥಾನ ಇದೆ. ನಾವು ನೋಡೇ ಇಲ್ವಲ್ಲ ಸರ್ ಬೆಂಗಳೂರಲ್ಲಿ ಇದ್ದವ್ರಿಗೂ. ಹೌದು, ಬೆಂಗಳೂರಿಲ್ಲ ಮೇಡಮ್, ನಾವು ಹುಡುಕಾಡಿದ್ರೆ ಇಡೀ ಪ್ರಪಂಚದಲ್ಲಿ ಇಲ್ಲ ಮೇಡಮ್. ಓಕೆ, ಯಾವ್ಯಾವ್ದು ಅಂತ ಹೇಳ್ಬೋದಾ? ಒಂದೇ ರಸ್ತೆಯಲ್ಲಿ ಒಂದು ಹೆಸರು ಕಾಮರಾಜ ರಸ್ತೆ ಅನ್ನೋದ್ರಲ್ಲಿ 12 ದೇವಸ್ಥಾನ ಇದೆ. ಏರಿಯಾಲ್ ಸಿಗ್ಬೋದು, ಬರ್ತೀನಿ. ಇಟ್ಸ್ ಎ ವರ್ಲ್ಡ್ ರೆಕಾರ್ಡ್ ಮೇಡಮ್ ಅದು. ಪ್ಲಸ್ ಆಲ್ ದಿ ಟೆಂಪಲ್ಸ್ ಆರ್ 100 years ಅಂಡ್ ಅಬೌವ್. ಒಂದು ದೇವಸ್ಥಾನ 100 years ಕಡಿಮೆ ಯಾವ ದೇವಸ್ಥಾನ ಇಲ್ಲ. ಅಂತ ದೇವಸ್ಥಾನ ರೋಡಲ್ಲಿ ಇರೋದು. ವಿಠೋಬಾ ದೇವಸ್ಥಾನ ಬೇಕಾ, ಕೃಷ್ಣನ್ ದೇವಸ್ಥಾನ ಬೇಕಾ, ಸಾಯಿಬಾಬಾ ಬೇಕಾ, ಆಂಜನೇಯ ಬೇಕಾ, ಶೋಲಾಪುರಿ ಅಮ್ಮನ್ ಬೇಕಾ, ಮುರುಗನ್ ದೇವಸ್ಥಾನ ಬೇಕಾ, ಕೃಷ್ಣನ್ ಬೇಕಾ, ಗಣೇಶ ಬೇಕಾ, ದರ್ಗಾ ಬೇಕಾ, ಎಲ್ಲ ಇದೆ. ನಿಜವಾಗ್ಲೂ ಪುಣ್ಯ ಸ್ಥಳನೇ ಹೇಳ್ಬೇಕಲ್ಲ, ಹೋದವ್ರಿಗೆಲ್ಲರಿಗೂ ಖುಷಿ ಆಗತ್ತೆ. ಒಂದ್ ಕಡೆಯಿಂದ ಎಲ್ಲ ಒಂದೇ ರಸ್ತೆ, ಎಲ್ಲ ಸೆಂಚುರಿ ಓಲ್ಡ್. ಓಕೆ, ಅಂದ್ರೆ ಯಾವ್ಯಾವ ಟೈಮಲ್ಲಿ ಈ ದೇವಸ್ಥಾನಗಳಲ್ಲಿ ನೀವು ಸೇವೆ ಆಗ್ಲಿ, ಒಂದು ಪೂಜೆ ಪುನಸ್ಕಾರಗಳಾಗ್ಲಿ, ವಾರ್ಷಿಕೋತ್ಸವ ಮಾಡೋದಾಗ್ಲಿ, ಯಾವ್ಯಾವ ತರ ಕಾರ್ಯಕ್ರಮಗಳು ನಡೆಸ್ತೀವಿ? ನಮ್ ದೇವಸ್ಥಾನ ಮುಖ್ಯವಾಗಿ ನಾವು ನಡೆಸೋದು ವಾರ್ಷಿಕೋತ್ಸವ ನಡೆಸ್ತೀವಿ, ಹನುಮಾನ್ ಜಯಂತಿ ನಡೆಸ್ತೀವಿ. ಈ ಸಲ ಆಯ್ತು, ಮೊನ್ನೆ ಆಯ್ತು. ಇನ್ನೊಂದು ಎವ್ರಿ ಮಂತ್ ಅಮಾವಾಸ್ಯೆಗೆ ವಿಶೇಷವಾಗಿ ಮನ್ಯು ಸೂಕ್ತ ಪ್ರಕಾರ, ಮನ್ಯು ಸೂಕ್ತ ಪುರಶ್ಚರೇಣ ಮಾಡಿದ ಆಮೇಲೆ ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕ ಮಾಡಿಸ್ತೀವಿ. ಅಂದ್ರೆ ಅಮಾವಾಸ್ಯೆ ದಿವಸನೇ? ಹೌದು, ಅಮಾವಾಸ್ಯೆ ದಿವಸನೇ. ಓಕೆ ಓಕೆ, ತುಂಬಾನೇ ಒಳ್ಳೆ ಕಾರ್ಯ. ಅದ ಹೆಸರೇ ಕೇಳಲಿಲ್ಲ ಅನ್ಸುತ್ತೆ. ಯಾವ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಒಂದು ತೈಲಾಭಿಷೇಕ ಇಲ್ಲ. ಓಕೆ ಓಕೆ ಸರ್, ಪುಸ್ತಕ ಆಯ್ತು, ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ತರಹದ ಸೇವೆಗಳು, ಎಜುಕೇಶನ್ ಆಗಿರ್ಬೋದು, ದೇವಸ್ಥಾನ ಸೇವೆ ಆಗಿರ್ಬೋದು. ನೀವು ನಿಮ್ಮ ಮ್ಯಾರಿಡ್ ಲೈಫ್ ಅಂದ್ರೆ ನಿಮ್ಮ ಧರ್ಮಪತ್ನಿ ಯಾವಾಗ ಕೈ ಹಿಡಿದ್ರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಕಿರು ಪರಿಚಯ. ಧಾರಾಳವಾಗಿ ಇದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ಬೇಕು. ಹೇಳಿ ಸರ್, ಖಂಡಿತ ಹಂಚ್ಕೊಳ್ಳಿ. ಏನಂತಂದ್ರೆ ಇದು ಪಬ್ಲಿಕ್ ಲೈಫ್ ಅಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ. ಪಬ್ಲಿಕ್ ಲೈಫ್ ಬಂದ್ಬಿಟ್ಟಿದ್ದೀನಿ. ನಾವದು ನಮ್ಮ ಪತಂಜಲಿ ಒಂದು ಶಿಷ್ಯರು ಬಂದಿದ್ರು ಬೆಂಗಳೂರಿಗೆ, ನಾವೇ ಕರೆಸಿದ್ವಿ ಅವ್ರಿಗೆ. ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ನಾನು 40 ವರ್ಷದಿಂದ ಇದ್ದೀನಿ. ನಾನು ಅಲ್ಲಿ ಕರೆಸಿ ಒಂದು ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪ್ ಮಾಡಬೇಕಾದ್ರೆ ನನ್ಗೊಂದು ಹೊಳೀತು. ನನಗೆ ಅವ್ರು ಬಂದ್ರು, ನಮ್ಗೆಲ್ಲ ಹೇಳ್ಕೊಟ್ರು. ಅಲ್ಲೇ ಇದ್ದು, ಬೆಂಗಳೂರಲ್ಲೇ ಇದ್ದು, ನಮ್ಮ ಬ್ಯಾಂಗ್ಳೂರು ಮಾಂಟೆಸರಿ ಸ್ಕೂಲ್ ಅಂತಾರೆ, ಬಾಪೂಜಿ ಮೆಮೋರಿಯಲ್ ಸ್ಕೂಲ್ ಅಂತಾರೆ, BMS ಸ್ಕೂಲ್ ಅಂತಾರೆ, ಅಲ್ಲಿ ಇದ್ದು ನಮ್ಗೆ ಯೋಗ ಹೇಳಿಕೊಟ್ರು. ನಮ್ಗೆ ಯೋಗ ಹೇಳಿಕೊಡ್ಬೇಕಾದ್ರೆ ವಾರಾನ್ನದಲ್ಲಿದ್ರು ಮೇಡಮ್ ಅವರು. ನಾನು ಪುಸ್ತಕದಲ್ಲಿ ಓದಿದ್ದೆ, ದರಾ ಬೇಂದ್ರೆ ಅವರು, ಇವರೆಲ್ಲ ಮೈಸೂರಲ್ಲಿ ವಾರಾನ್ನ ಅಂತ ಓದಿದ್ದೆ. ವಾರಾನ್ನ ಅಂದ್ರೆ ಏನು, ಇವ್ ಜನಗಳಿಗೆ ಗೊತ್ತಿಲ್ಲ. ಯೋಗ ತಿಂದ್ಬಿಟ್ಟು ಅರ್ಧ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ದುಡ್ಡು ವ್ಯಾಲ್ಯೂ ಗೊತ್ತಿಲ್ಲ, ಊಟದ ವ್ಯಾಲ್ಯೂ ಗೊತ್ತಿಲ್ಲ. ವಾರಾನ್ನ ಅಂದ್ರೆ ಒಂದು ಮನೆಯಲ್ಲಿ ವಾರಕ್ಕೊಂದ್ಸಲ ಊಟ ಮಾಡೋದವರು, ಅದಕ್ಕೆ ವಾರಾನ್ನ ಅಂತ. ಜನ ವಾರಾನ್ನ ಅಂದ್ರೆ ಗೊತ್ತಿಲ್ಲ ಇವಾಗ, ಆಗಿನ ಕಾಲದವ್ರಿಗೆಲ್ಲ ಗೊತ್ತಿತ್ತು, ಹೇಳಿದ್ದು. ಅದೇ ತರ ಇಲ್ಲಿ ನಮಗೆ ಅಲ್ಲಿ ಬಂದು ನಮ್ಮ ಪತಂಜಲಿ ಗುರು ಶಿಷ್ಯರು ಬಂದು ವಾರಾನ್ನದಲ್ಲಿ ಇದ್ರು ಮೇಡಮ್. ಅದು ನಿಮ್ಮ ದೇವಸ್ಥಾನದಲ್ಲಿ? ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಮನೆಗಳಲ್ಲೂ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಇದ್ರೆ ಮಧ್ಯಾಹ್ನ ಒಂದ್ ಕಡೆ ಊಟ, ಅಂದ್ರೆ 2 ಹೊತ್ತು ಊಟ ಮಾಡ್ತಿದ್ದವರು. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, ನಮ್ಮ ಎಲ್ಲ ಸ್ನೇಹಿತರು, ಸಮಾನ ಮನಸ್ಕರ ಮನೆಗಳಲ್ಲಿ 1 ತಿಂಗಳು ಇದ್ದಿದ್ದು ವಾರಾನ್ನ ಇದ್ದು ನಮಗೆ ಫ್ರೀಯಾಗಿ ಹೇಳಿಕೊಟ್ಟು, ನಾವೆಷ್ಟೇ ಬಲವಂತ ಮಾಡಿದ್ರು ದಕ್ಷಿಣೆ ತಗೊಂಡಿಲ್ಲ ಮೇಡಮ್. ನಮ್ಗೆ ಊರಿಗೆ ಹೋಗಕ್ಕೆ ಟ್ರೈನ್ ಚಾರ್ಜ್ ಕೊಡಿ ಅಂದ್ರೆ ಅಷ್ಟೇ ಮೇಡಮ್ ಅವರು. ನೋಡಿ ಸರ್, ಇಂಥವ್ರಿಗೆ ಈಗಿನ ಕಾಲದಲ್ಲೂ. ಮೇಡಮ್, ಓಕೆ, ಇದು ನೀವು ಮಾತಾಡ್ತಾ ಇರೋದು ಯಾವ ಇಸ್ವಿಲಿ ಅಂದ್ರೆ ಎಷ್ಟನೇ ಇಸ್ವಿ ಹಿಂದೆ? 15 ವರ್ಷ ಹಿಂದೆ. 15 ವರ್ಷದ ಅವಾಗೆಲ್ಲ ಇದ್ರು ಸರ್, ನಾವು ನಂಬೋದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಬೇಡ ಅನ್ನೋರು ಯಾರು ಇರಲ್ಲ ನಿಜವಾಗ್ಲೂ. ಅವ್ರು ನಮ್ಗೆ ಯೋಗ ಹೇಳಿ ಕೊಟ್ರು ನನಗೆ. ಓಕೆ, ಆಗಿಂದ ನಾನು ಅಲ್ಲಿ ಕಲಿತು ಬೇರೆಯವರು ಕಲಿಸ್ತಾ ಇದ್ದೀನಿ. ಇವಾಗ ಯೋಗ ಕ್ಲಾಸು ನಡೀತಾ ಇದೆ ಅಲ್ಲಿ ಜೊತೆ. ಅಲ್ಲಿ ಯೋಗ ಕ್ಲಾಸ್ ನಡೆಸ್ತೀನಿ. ಪ್ಲಸ್ ಇನ್ನೊಂದು ಏನಂದ್ರೆ, ಕರೆದು ಫ್ರೀ ಅಂತ ಇದ್ರೆ ಏನೋ ಜನಗಳಿಗೆ ಫ್ರೀ ಅಂದ್ರೆ ಜನ ಬಂದೇ ಬರ್ತಾರೆ ಸರ್, ಬರ್ತಾರೆ. ಪ್ಲಸ್ ಬರ್ದವರು ಇದ್ದಾರೆ. ಪ್ಲಸ್ ನಾನ್ ನೋಡಿದೆ ಏನಕ್ಕಂದ್ರೆ, ನಮ್ಗೆ ಬೆಳಿಗ್ಗೆ ವಾಕಿಂಗ್ ಹೋಗೋದು ಇದು ಅದೆಲ್ಲ ಅಭ್ಯಾಸ ಜಾಸ್ತಿ ಇರೋದ್ರಿಂದ
ನಮ್ಮ ಸ್ಥಳಕ್ಕೆ ಬರಬೇಕಾದ್ರೆ ಕಷ್ಟ ಇದೆ. ನಾವೇ ಅವ್ರ ಹತ್ರ ಹೋಗೋಣ ಅಂತ ಹೇಳ್ಕೊಂಡು ಎಲ್ಲಿ ಕ್ಲಾಸ್ ನಡೆಸೋದು, ಮತ್ತೆ ಅಲ್ಲಿ ಜಾಗ ಸಿಗೋದು ಕಷ್ಟ ನಮ್ಗೆ. ಅಲ್ಲಿ ಬಾಡಿಗೆ ಕೊಡ್ಬೇಕು, ಇವ್ರ ಫೀಸ್ ತಗೋಬೇಕು, ಸ್ವಚ್ಛ ಮಾಡಕ್ ಬರ್ಬೇಕು, ಇದೆಲ್ಲ ಯೋಚನೆ ಮಾಡಿ ನನ್ಗೊಂದು ಹೊಳಿ ಇತ್ತು. ಪಾರ್ಕ್ಗಳು ಜನ ಬರ್ತಾರೆ. ಈ ಪಾರ್ಕ್ಗಳು ಬಂದ್ಮೇಲೆ ಅಲ್ಲಿ ಏನೋ ಒಂದು ಸ್ಲಾಬ್ ಇರ್ತದೆ, ಸ್ಲಾಬ್ ಇದ್ದೇ ಇರ್ತದೆ. ಎಲ್ಲ ಅಂದ್ರೆ ಯೋಗ ಇದೇನದು ನಮ್ಮ ಸೈಕ್ಲಿಂಗ್ ತುಳಿದೆಲ್ಲ ಎಲ್ಲ ಕಡೆ ಮಾಡಿದ್ದಾರೆ. ಅಲ್ಲೇ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಬಾರ್ದು, ಅಲ್ಲೇ ಒಂದು ಗ್ರೂಪ್ ಮಾಡ್ಬಿಟ್ಟು ಅಲ್ಲಿ ಒಂದು ಪೋಸ್ಟರ್ಸ್ ಹಾಕಕ್ ಬಂದೆ, ಫ್ರೀ ಯೋಗ ಕ್ಲಾಸ್ ಮಾರ್ನಿಂಗ್ 6 to 7 ಎನ್ರೋಲ್ ಅಂತ ಒಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅಲ್ಲಿ 2-3 ಜನ ಫ್ರೆಂಡ್ಸ್ ಇರ್ತಾರೆ, ಹೆಸರು ಮಾತಾಡ್ಕೊಂಡು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಈ ತರ ನಾನು ಒಂದು 40 ರಿಂದ 50 ಪಾರ್ಕ್ಗಳು ಹೇಳ್ಕೊಟ್ಟಿದ್ದೀನಿ. 40 ರಿಂದ 50 ಪಾರ್ಕ್ಗಳಲ್ಲಿ. ಗ್ರೇಟ್ ಸರ್, ಇದಕ್ಕೂ ಗ್ರೇಟ್. ಒಂದೊಂದು ಪಾರ್ಕ್ ಅಲ್ಲೂ 60 days ಕೋರ್ಸ್ ನಡೆಸ್ತೀನಿ. ಹೌದು ಮೇಡಮ್, 60 days ಕೋರ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಸ್ವಲ್ಪ ಬೇಸಿಕ್ ಗೊತ್ತಿರ್ತದೆ, ಅವರಿಗೆ ನಾನು ಅಲ್ಲಿ ಗುರುಗಳು ಮಾಡ್ಬಿಟ್ಟು ವೀಕ್ಲಿ ಒನ್ಸ್ ಅಂತ ಹೋಗಿ, ಇಲ್ಲ 15 days ಅಂತ ನಾನು ಕರೆಕ್ಷನ್ ಮಾಡಿ ಬರ್ತಾ ಇರ್ತೀನಿ. ಸೊ ತಮ್ಮ ದಾಂಪತ್ಯ ಜೀವನ ಬಗ್ಗೆ ಯಾಕೆಂದ್ರೆ ಸ್ಫೂರ್ತಿ ಅಂತಾರೆ, ವೈಫ್ ಬಗ್ಗೆ ತುಂಬಾನೇ ಕುತೂಹಲ ಇದೆ ಕೇಳೋಕೆ, ಇಷ್ಟೆಲ್ಲ ನಡೆದಿರೋದ್ರಿಂದ ಸಮ್ ಮೋರ್ ಇನ್ಫಾರ್ಮೇಶನ್. ಬೆಟರ್ ಆಫ್ ಇದ್ದಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡಕ್ ಆಗಿದ್ದು. ನಾನಿದ್ದೀನಿ ಮಾಡಿ ಹೋಗಿ ಅನ್ನೋದಕ್ಕೆ ನಾನು ಮಾಡಕ್ ಆಗೋದಿಲ್ಲ ಮೇಡಮ್. ಯಾವಾಗ ತಮ್ಮ ಮ್ಯಾರೇಜ್ ಆಗಿ ಎಷ್ಟು ಮಕ್ಕಳು, ಏನ್ ಮಾಡ್ತಾ ಇದ್ದಾರೆ? ನನ್ ಮದುವೆ ಆಗಿ 89 ತಿಳ್ಕೊಳ್ತೀನಿ. 89. 4 ಜನ ಮಕ್ಕಳಿದ್ದಾರೆ. ಸೂಪರ್. 2 ಗಂಡು, 3 ಗಂಡು 1 ಹೆಣ್ಣು. ಏನ್ ಮಾಡ್ತಾ ಇದ್ದಾರೆ ಸರ್ ಮಕ್ಕಳು? ಅಂದ್ರೆ ನಿಮ್ಮ ಇದ್ರಲ್ಲೂ ಭಾಗವಹಿಸಿದಾರ? ಅವ್ರು ನಿಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಕರೆದ್ರೆ ಬರ್ತಾರೆ, ದೇವಸ್ಥಾನ ಕಾರ್ಯಕ್ರಮ ಎಲ್ಲದಕ್ಕೂ ಬರ್ತಾರೆ. ಒಬ್ರು ಸ್ವಂತ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದೇ ನಮ್ಮ ಒಂದು ಬುಕ್ಸ್ ಬಿಸ್ನೆಸ್ ಇದಕ್ಕೆ ಎಜುಕೇಶನ್ ಲೈನ್ ಬಂದ್ರು. GRE, GMAT, TOEFL ಇದಕ್ಕೆಲ್ಲ ಟ್ಯೂಷನ್ಸ್ ಕೊಟ್ಕೊಂಡು ವೀಸಾ ಅಸಿಸ್ಟೆನ್ಸ್ ಮಾಡ್ಕೊಂಡು. ಸೊ ದೇ ಕಂಟಿನ್ಯೂ, ನೀವೇನ್ ಸ್ಟಾರ್ಟ್ ಮಾಡಿದೀರಾ ಇನ್ನೊಂದು ತಲೆಮಾರದ ಕಂಟಿನ್ಯೂಯೇಷನ್. ಲೇಟೆಸ್ಟ್ ಆಗಿ ಬಂದಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಇನ್ನೊಬ್ರು ಮ್ಯಾನೇಜರ್ ಆಗಿದ್ದಾರೆ, ಇನ್ನೊಬ್ರು ಲಾಯರ್ ಆಗಿದ್ದಾರೆ, ಹೆಣ್ಮಗು ಮದುವೆ ಆಗಿದ್ದಾರೆ. 4 ಜನಕ್ಕೂ ಸೆಟಲ್ಡ್, 4 ಜನ ಮೊಮ್ಮಕ್ಕಳು. ಸೊ ಆರಾಮಾಗಿ ನೀವು ನಿಮ್ಮ ಬೆಟರ್ ಆಫ್ ಅಂದ್ರೆ ಇಬ್ರು ಆರಾಮ್ಸೆ ಓಡಾಡ್ಕೊಂಡಿದ್ದೀರಾ. ಓಕೆ, ನೀವು ಈ ಸೇವೆ ಆಗ್ಲಿ, ಒಂದ್ ಬುಕ್ ಸ್ಟಾಲ್ ಆಗ್ಲಿ, ಒಂದ್ ದೇವಸ್ಥಾನದ ಕಾರ್ಯಕ್ರಮ ಇದೆಲ್ಲ ಮಾಡ್ಕೊಂತ ಬಂದಿದ್ದೀರಾ ಅಂತ ನಮ್ಗೆ ಪರಿಚಯ ಮಾಡ್ಕೊಟ್ರಿ. ಜನಗಳು ಅಂದ್ರೆ ಯಾವ್ದಾದ್ರು ಸಂಸ್ಥೆಯಿಂದ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಇಂದ ಆಗಿರ್ಬೋದು, ನಿಮ್ಮನ್ನ ಗುರ್ತಿಸಿ ನೀವು ಮಾಡಿರೋ ಅಂತ ಸೇವೆಗೆ ಯಾರಾದ್ರೂ ನಿಮ್ಗೆ ಪ್ರಶಸ್ತಿಗಳಾಗಿರ್ಬೋದು, ಅಥವಾ ನೀವು ಬನ್ನಿ ಸರ್ ನೀವು ಒಳ್ಳೆ ಕಾರ್ಯ ಮಾಡಿದ್ದೀರಾ ಅಂತ ತಗೊಳ್ಳಿ ಅಂತ ನಿಮ್ಗೆ ಅವಾರ್ಡ್ಸ್ ಏನಾದ್ರು ಕೊಟ್ಟಿರೋದಿದ್ರೆ ಹಂಚ್ಕೊಬೋದು. ನಿಮ್ ಮುಂದೆ ಒಬ್ರು ದೇವರು ನಮ್ಗೆ ಕೊಟ್ಟರು ಪ್ರಶಸ್ತಿ. ಇಲ್ಲ, ಅದನ್ನ ಹೇಳ್ಬೇಕು ಸರ್. ಹೇಗ್ ಬಂತು, ನೀವೇನು ಸಾಧನೆ ಮಾಡಿದೀರಾ, ಯಾವ ಸಂಸ್ಥೆಯಿಂದ ನಿಮ್ಗೆ ಬಂತು ಅಂತ ಅದನ್ನ ಹೇಳ್ಬೇಕು. ಗೋ ಸೇವೆಗೆ ಒಂದು ಪ್ರಶಸ್ತಿ ಬಂತು. ಓಕೆ. ಮತ್ತು ಕಲಾ ಸೇವೆಗೆ ಒಂದು ಪ್ರಶಸ್ತಿ ಬಂತು. ಓಕೆ. ಮತ್ತೇನು ಹೇಳ್ಬೇಕಂದ್ರೆ ಮೊನ್ನೆ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟು. ಸೂಪರ್ ಸರ್. ಸೊ ಡಾಕ್ಟರ್ ರಾಜ್ ಪ್ರದೀಪ್ ಕುಮಾರ್, ಗುಡ್, ಗ್ರೇಟ್, ಒಳ್ಳೇದಾಯ್ತು ಸಕಂದ್. ಒಳ್ಳೆ ಖುಷಿಯಾದ ಸಂದರ್ಭ ಹಂಚ್ಕೊಂಡಿದ್ದೀರಾ. ನಿಮ್ಮ ಒಳ್ಳೆ ಕೆಲಸ ಮಾಡಿ ನೀವು ಈ ತರ ಖುಷಿಯಾಗಿರುವಂತ ಸಂದರ್ಭ, ಇವಾಗ ಡಾಕ್ಟರೇಟ್ ಬಂತು ಅಂದ್ರೆ ನೀವ್ ಹೇಗ್ ಹಂಚ್ಕೊಂಡ್ರಿ ಮನೇಲಿ? ಅಂದ್ರೆ ಕಾಲ್ ಬರುತ್ತೆ ನಿಮ್ಗೆ, ಡಾಕ್ಟರೇಟ್ ಬಂದಿದೆ ಸರ್, ನೀವು ನಾಮಿನೇಟ್ ಆಗಿದ್ದೀರಾ ಅಂತ. ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಹಂಚ್ಕೊಳ್ಳಿ ಸರ್. ಇದು ಅನ್ಎಕ್ಸ್ಪೆಕ್ಟೆಡ್ ಮೇಡಮ್, ಹೇಳ್ಬೇಕು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಾಕ್ಟರೇಟ್ ಬರ್ತದೆ ಅಂತ. ನನಗೆ ಅದು ಯಾರು ಸರ್ ನಿಮ್ಗೆ ಡಾಕ್ಟರೇಟ್ ಅಂದ್ರೆ ನೀವು ಇಂತಹ ಜಾಗದಲ್ಲಿ ಇದ್ದೀರಾ, ನೀವು ಇಂತ ಸೇವೆ ಮಾಡಿದೀರಾ ಅಂತ ನಾಮಿನೇಟ್ ಮಾಡ್ಬೇಕಾದ್ರೆ ಆ ವ್ಯಕ್ತಿ ನಿಮಗ್ ಗೊತ್ತಿರ್ಬೇಕು. ಆ ವ್ಯಕ್ತಿ ಬಗ್ಗೆ ಶ್ರೀನಾಥ್ ಅವರು ಬಂದ್ರು ಮೇಡಮ್. ಓಕೆ. ಕರಾಟೆ ಮಾಸ್ಟರ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಸ್ಟರ್ ಅವರು. ಓಕೆ. ಅವ್ರು ಬಂದು ನಮಗೆ ನಮ್ಮ ಪರಿಚಯ ಇದ್ದಿದ್ದು ಬಂದು ನಿಮ್ಮ ಪ್ರೊಫೈಲ್ ಎಲ್ಲ ತಗೊಂಡು. ಹೌದು ಮೇಡಮ್. ಸೂಪರ್. ಹೇಗಿತ್ತು ಸರ್ ಆ ಸಂದರ್ಭ? ಮರೆಯಲಾದ ಸಂದರ್ಭ ಅಂತ ಹೇಳ್ಬೋದು ನಾವು. ನೆನಪಿನಾಳದೆ ಉಳಿಯುವಂತ ಸಂದರ್ಭ. ನೋಡಿ, ಇಷ್ಟು ಕೆಲಸ ಮಾಡ್ಕೊಂಡ್ ಬರೋದು ಅಂದ್ರೆ ನಿಮ್ಗೆ ಡಾಕ್ಟರೇಟ್ ತಗೊಂಡಾಗ ಮರೆಯಲಾಗದ ದಿನ ಅಂದ್ರಲ್ಲ, ಅದೇ ಖುಷಿ ಸಂದರ್ಭ. ಮರೆಯಲಾಗದ ಕ್ಷಣ ಅದು. ಕ್ಷಣ ಅಂತ ಹೇಳಿ. ಗುಡ್ ಗುಡ್, ವೆರಿ ನೈಸ್ ಸರ್, ವೆರಿ ನೈಸ್, ಅಂಡ್ ಕಂಗ್ರಾಚುಲೇಷನ್ಸ್ ಟು. ಹಾಗೆ ನಿಮ್ಮ ಈ ಸಂದರ್ಭದಲ್ಲಿ ಅಂದ್ರೆ ನೀವು ನಡೆದು ಬಂದ ದಾರಿಯಲ್ಲಿ, ಅಂದ್ರೆ ಬುಕ್ ಸ್ಟಾಲ್ ಇಂದ ಅಥವಾ ಹಿಂದಿನ ದಿನದಿಂದ ಮುಂದಿನ ದಿನದಲ್ಲಿ ಯಾವ್ದಾದ್ರೂ ಒಂದು ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಹಿಯಾದ ಘಟನೆ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಆ ಕ್ಷಣ ಒಂದು ಕೂಡ ಹಂಚ್ಕೋಬೇಕು ಮೇಡಮ್. ಕಹಿ ಬಂದಿದ್ದಕ್ಕೆ ನಾವು ಸ್ವೀಟ್ ನೋಡಕ್ ಹೋಗೋದು ಅಲ್ಲ, ಅದು ಎಲ್ಲಾ ಜೀವನದಲ್ಲೂ ಇದ್ದೇ ಇರತ್ತೆ. ಒಂದು ಮರೆಯಲಾಗದ ಒಂದು ಎಪಿಸೋಡ್ ತರ ನಿಮ್ದು ಯಾವ್ದಾದ್ರು ಇರಬಹುದಾ, ಅಥವಾ ಹಂಚ್ಕೊಳ್ಳೋಕೆ ನಿಜವಾಗ್ಲೂ ವೇಟ್ ಮಾಡ್ತಿದ್ದೀರಾ ಈ ಸಂದರ್ಭ? ಮೇಡಮ್, ಕಹಿ ಮರ್ತೋಗ್ತೀನಿ ಮೇಡಮ್.
ಸೂಪರ್ ಸರ್. ಅಂದ್ರೆ ಮರಿಬೇಕು ಸರ್, ನಿಜವಾಗ್ಲೂ ಮರಿಬೇಕು. ಬಟ್ ಆದ್ರೂ ಆ ಕ್ಷಣದಲ್ಲಿ ಇರ್ತದೆ ಅಷ್ಟೇ. ನಾನು ಎದ್ದು ಬಿದ್ದೆ ಬಂದಿರೋದು ಮೇಡಮ್ ನಾನದು. ಸೂಪರ್ ಸರ್, ಸೂಪರ್ ಸೂಪರ್ ಸರ್. 2 ಸಲ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ರೈಲ್ವೆ ಸೆಲ್ ಸಿಕ್ತು, ಸ್ಟಾಫ್ ಸೆಲೆಕ್ಷನ್ ಗೌರ್ಮೆಂಟ್ ಕೆಲಸ ಸಿಕ್ತು. ಅದು ಅಂದ್ರೆ ಕಹಿ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ದೀನಿ. ಅವ್ರ ತಂದೆ ನಮ್ಮ ಒಂದು ಮೈ ಹುಷಾರಿದ್ರೆ ಮಲಗಿಬಿಟ್ಟಿದ್ರು ಮೇಡಮ್. ನಮ್ಮ ಒಂದು ತಂದೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ರು. ಎದುರುಗಡೆ BEL, HAL, HMT ಎಲ್ಲ ಬಸ್ಗಳು ಬರ್ತಾ ಇತ್ತು. ಸ್ಟಾಪ್ ಅಲ್ಲೇ ಇದ್ದಿದ್ದು. ಅವ್ರು ನನ್ನ ತಂದೆ ಅವ್ರು ಮಾತು ಹೇಳ್ತಾ ಇದ್ರು, ಈ ಬಿಸ್ನೆಸ್ ಏನಿಗೋ ಡೈಲಿ 14 hours ಕಷ್ಟಪಡ್ಬೇಕು, ನೋಡೋ ಎಷ್ಟು ಆರಾಮಾಗಿ ಬಸ್ಸಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಬರ್ತಾರೆ, ಪೆನ್ಷನ್ ತಗೊಳ್ತಾರೆ, ನೀನು ಆತರ ರಾಜ ಆಗಿರ್ಬೇಕು, ಏನಕ್ಕೆ ಇಷ್ಟ ಕಷ್ಟಪಟ್ಟು ಮಾಡ್ತೀಯಾ, ಏನಕ್ಕೆ ಅಂತ ಹೇಳಿದ್ರು. ಸರಿ, ನಾನು ಎಕ್ಸಾಮ್ ಬರೆದು ಬ್ಯಾಂಕಿಂಗ್ ಅಲ್ಲೂ ಕೆಲಸ ಸಿಕ್ತು ನನಗೆ. ನಂಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂತು ನನಗೆ ರೈಲ್ವೇಸ್ ಇಂದ. ತಂದೆಯವ್ರಿಗೆ ಹೋಗಿ ಮಾತಾಡಿದೆ ನಾನು. ತಂದೆ ಇನ್ನು ವಯಸ್ಸಾಗಿತ್ತು, ಏಜ್ ರಿಲೇಟೆಡ್ ಇದ್ದವರಿಗೆ. ಸರಿ, ಹಿಂಗೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಅವ್ನ ತಂದೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವರೇ ಹೇಳ್ಬಿಟ್ಟು ಅವ್ರ ಕಣ್ಣಲ್ಲಿ ಕೆಲಸ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಹೋಗ್ತಿದ್ದಕ್ಕೆ ನನ್ನ ಬಿಟ್ಟು ಹೋಗ್ತೀಯಾ, ಮೈಸೂರಲ್ಲಿ ಕೆಲಸ ಸಿಕ್ತು ನನಗೆ ಅವಾಗ. ಫಸ್ಟ್ ಪೋಸ್ಟಿಂಗ್ ಮೈಸೂರು. ನನ್ನ ಬಿಟ್ಟು ಹೋಗ್ಬಿಡ್ತೀಯಾ? ಸ್ವಲ್ಪ ಎಮೋಷನಲ್. ಹೌದು, ಅವ್ರನ್ನ ಬಿಟ್ಟು ಹೋಗ್ಬೇಕು. ಅದರಿಂದ ಕೆಲ್ಸಕ್ಕೆ ಹೋಗಿಲ್ಲ, ರಿಸೈನ್ ಮಾಡ್ಬಿಟ್ಟು. ಸೊ ದಟ್ ಈಸ್ ವಾಸ್ ಯುವರ್ ಅನ್ಎಕ್ಸ್ಪೆಕ್ಟೆಡ್ ಇದು ಕಹಿ. ಓಕೆ ಸರ್, ನೀವು ವೀಕ್ಷಕರಿಗೆ ಅಂದ್ರೆ ನಮ್ಮ ಯಂಗೆಸ್ಟ್ ಜನರೇಷನ್ ಆಗಿರ್ಬೋದು ಅಥವಾ ನಿಮ್ಮ ದೇವಸ್ಥಾನ ಸಂಸ್ಥೆಯಿಂದ ನೀವೇನಾದ್ರೂ ಹೇಳ್ಬೇಕು ಜನಗಳಿಗೆ ಅಂದ್ರೆ ಹಂಚ್ಕೊಳ್ಳಿ ಸರ್. ಧಾರಾಳವಾಗಿ. ಇನ್ನೊಂದು, ನಮ್ಮ ದೇವಸ್ಥಾನ ಮಾಡಕ್ಕಿಂತ ಮುಂಚೆ ನಮ್ಮ ಹಳೆ ದೇವಸ್ಥಾನ ಇತ್ತು. ಹಿಂದ್ಗಡೆ ಒಂದು ಕೈ ತೋಟ ಮಾಡಿದ್ದೆ. ಇದು ಕೈ ತೋಟ ಸ್ಫೂರ್ತಿ ನನ್ನ ಪ್ರಜಾವಾಣಿ, ನನಗೆ ಮರಿಬಾರ್ದು ಪ್ರಜಾವಾಣಿ. ಅದು ಬುಧವಾರನೋ ಗುರುವಾರ ಜ್ಞಾಪಕ ಇಲ್ಲ. ಅದು ನಮ್ಮ ಒಂದು ರೈತ ಬಂಧುನು ಸಮಥಿಂಗ್ ಕೃಷಿಗೆ ಸಂಬಂಧಪಟ್ಟಿದ್ದು ಲೇಖನಗಳು ಬರ್ತಾ ಇತ್ತು ಅದರಲ್ಲಿ. ಅದರ ಒಳ್ಳೆ ಕಲ್ತಿ ನಾನು ಒಂದು ಕೃಷಿ ಮಾಡ್ತಾ ಇದ್ದೆ. ನಾನು ಕೈ ತೋಟ ಮಾಡ್ತಾ ಇದ್ದೆ. ದೇವಸ್ಥಾನ ಕಟ್ಟಿದ ಕೈ ತೋಟ ಎಲ್ಲ ಹೋಯ್ತು ನನಗೆ. ತಾರಸಿ ತೋಟ ಮಾಡಿದೆ ಇವಾಗ. ಎಲ್ಲಿ ತಾರಸಿ ತೋಟ ಮಾಡಿದ್ದೆ, ಟೆರ್ರೇಸ್ ಗಾರ್ಡನ್. ಎಲ್ಲಿ ಮಾಡಿ? ದೇವಸ್ಥಾನದ ಮೇಲ್ಗಡೆ. ಸೋ ನೈಸ್. ಪರಿಸರನೂ ನೋಡಿ, ಅದೇ ಇಂಪಾರ್ಟೆಂಟ್ ಈಗಿನ ಇದ್ರಲ್ಲಿ. ಪರಿಸರ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ವೆರಿ ನೈಸ್. ಆ ಪಾಯಿಂಟ್ ಬಿಟ್ಟಿದ್ವಿ ನಾವು ಅನ್ಸತ್ತೆ ಮಾತಾಡೋದು. ಇವಾಗ ಯಾರು ನೋಡ್ಕೋತಾ ಇದಾರೆ ಅದನ್ನ? ನೀವೇ? ನಾನು. ಸೂಪರ್ ಸರ್. ತಾರಸಿ ತೋಟದಲ್ಲಿ ಅಂದ್ರೆ ಬೇರೆ ಬೇರೆ ವಿವಿಧವಾದ ಮೆಡಿಸಿನ್ ಗಿಡಾಸ ಅಥವಾ ಜನರಲ್ ಗಿಡಗಳು? ಮೆಡಿಸಿನ್ಸ್ ಇನ್ನು ಸ್ಟಾರ್ಟ್ ಮಾಡಿ, ಮೆಡಿಸಿನ್ಸ್ ಒಂದು 4-5 ಇದೆ ಅಷ್ಟೇ. ಏನಕ್ಕೆ ತಾರಸಿ ತೋಟ ಮಾಡಿದ್ರೆ, ನಮ್ಮ ದೇವಸ್ಥಾನದಲ್ಲಿ ನಿತ್ಯ ಹೂಗಳು, ತುಳಸಿ ಮಾಲೆ ಎಲ್ಲ ಬರ್ತದೆ. ನಾವೇನ್ ಮಾಡ್ಬೇಕದು? ಅಷ್ಟರಲ್ಲಿ ನೀರಲ್ಲಿ ಬಿಟ್ಟರೆ ನೀರು ಕಲುಷಿತ ಆಗ್ತದೆ, ವೇಸ್ಟ್ ಮಾಡಕ್ ಮನಸ್ಸು ಬರಲ್ಲ. ಅದನ್ನ ನಾನು ವರ್ಮಿ ಕಾಂಪೋಸ್ಟ್ ನೋಡಿ ಹೆಂಗೆ ಥಾಟ್ ಬಂದು ಎಲ್ಲಿಂದ ಎಲ್ಲಿಗೆ ನೀವು. ನಮ್ಮ ಪ್ರಜಾವಾಣಿದೆ ಮುಖ್ಯ ಮೇಡಮ್, ಹೇಳ್ತೀನಿ ನಾನು. ಅದು ರಿಲೇಟೆಡ್ ಮಾಡ್ಕೊಂಡು ಆಮೇಲೆ ಬೇರೆಲ್ಲ ಕಲ್ತ್ಕೊಂಡು ಮಾಡಿದೆ ನಾ, ಇಲ್ಲ ಅಂತಿಲ್ಲ. ಮುಂದಿನ ಧ್ಯೇಯ ಏನ್ ಸರ್ ನಿಮ್ ಲೈಫ್ ಅಲ್ಲಿ? ಅಂದ್ರೆ ವಾಟ್ ಈಸ್ ಯುವರ್ ಏಮ್ ಇನ್ ಯುವರ್ ಲೈಫ್, ಫ್ಯೂಚರ್ ಲೈಫ್? ಫ್ಯೂಚರ್ ಲೈಫು ಜನರಿಗಾಗಿ ಮೇಡಮ್ ಅಷ್ಟೇ. ಸೂಪರ್ ಸರ್, ಸೂಪರ್. ಓಕೆ. ಒಂದು ಲೈಫ್ ಕೊಟ್ಟಿದ್ದಾರೆ ಮೇಡಮ್. ಏನಕ್ಕೆ ಅಂದ್ರೆ, ಅದು ಒಂದು ಹೇಳ್ತೀನಿ, ತಾರಸಿ ತೋಟ ಅಂದಲ್ಲ, ಅಲ್ಲಿ ಒಂದು 70 ಗಿಡ ಬೆಳೆಸಿದ್ದೀನಿ. ಅದ್ರಲ್ಲಿ 50 ಮರ, 50 ಮರಗಳು ಡಿಫ್ರೆಂಟ್ ಹಣ್ಣಿನ ಮರಗಳು. ಆ ಸೀಸನ್ಗೆ ಅದದು ನಿಮ್ಗೆ? ಏನಕ್ಕೆ ಅದು ಹಣ್ಣಿನ ಮರ ಮಾಡೋಣ ಅಂದ್ರೆ ಇತ್ತು ನನಗೆ. ಅದು ಡಿಫ್ರೆಂಟ್, ಎಲ್ಲಾ ದೇಶದ ಬೇರೆ ದೇಶದ ಮೂಲಗಳನ್ನು ತರಿಸಿದ್ದೀನಿ ನಾನು. ಅದು ಎಲ್ಲ ಡ್ರಮ್ಮಲ್ಲಿ ಬೆಳೆಸಿದ್ದೀನಿ ನಾನು. ಅಲ್ಲಿ ಜೀವಾಮೃತ ಮಾಡ್ತೀನಿ ನಾನು. ಜೀವಾಮೃತ ಬಂದ್ಬಿಟ್ಟು ನಮ್ಮ ಹಸುವಿನ ಗಂಜಳದಿಂದ, ಮತ್ತೆ ಹೊಂಗೆ ಬೀಜ, ಅರಿಶಿಣ, ಸ್ವಲ್ಪ ಸಗಣಿ ಹಾಕಿ, ಜರ್ನಿ ಕ್ಯಾನ್ ಬರ್ತದೆ 5 ಲೀಟರ್ಸ್ 10 ಲೀಟರ್ಸ್ ನಮ್ ಕ್ಯಾನ್ಸ್ ನೋಡಿರ್ತಾರೆ, ಅದೆಲ್ಲ ಹಾಕಿ ಮಡಗ್ಬಿಡ್ಬೇಕು ನಾವು. ಇಲ್ಲ ಕ್ಲೀನ್ ಮಾಡಿ ಅದು ಮಡಗ್ಬಿಟ್ರೆ ಅದು ಟೈಟ್ ಮಾಡಿ ಮಡಗಬೇಕು. ಒಂದು ಮಂಡಲ ಅಂದ್ರೆ 40 days ಮಡಗ್ಬಿಟ್ರೆ ಅದು ಜೀವಾಮೃತ ಆಗ್ತದೆ. ಅದು ನಾವು ಹಾರ್ಲಿಕ್ಸ್ ಬೂಸ್ಟ್ ಎಲ್ಲ ಕುಡಿತೀವಲ್ವಾ, ಆತರ ಗಿಡಕ್ಕೆ ಅದೊಂದು ಸಂಜೀವಿನಿ. ಅದು ಅದಕ್ಕೆ ಜೀವಾಮೃತ ಅಂತ ಹೇಳೋದು. ಅದು ಇದನ್ನ ಒಂದು 20 to 25 ml ಸಾಕು. 20 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಸಾಕು ಮೇಡಮ್. ಎಷ್ಟು ತಿಂಗಳು ಬರುತ್ತೆ ಸರ್ ಅದು? ಅದನ್ನು ನೀವೇ ಕೈಯಿಂದ ಮಾಡ್ತೀನಿ ಮೇಡಮ್.
ಇದು ನಾನು ಬೀಜ ಬಂದು ನಮ್ಮ ಇದು ಬರ್ತದಲ್ಲ ಮೇಡಮ್, ಇವಾಗ ಉಗಾದಿ ಹಬ್ಬಕ್ಕೆ ರಸ್ತೆಗಳಲ್ಲಿ ತುಂಬಾ ಇದೆ ಹೊಂಗೆ ಮರಗಳು. ಹೌದು ಹೌದು. ಆ ಟೈಮಲ್ಲಿ 2 ಪೊರಕೆ ಆಮೇಲೆ ಒಂದ್ ಚೀಲ ತಗೊಂಡು ಹೋಗ್ಬಿಡ್ತೀನಿ ನಾನು, ಎಲ್ಲ ಗುಡಿಸಿ. ಮತ್ತೆ ಹೊಂಗೆ ಹೂವು ಇದೆ, ಹೌದು ತುಂಬಾನೇ ಹೊಂಗೆ ಹೂವು ತುಂಬಾ ಬಿದ್ದಿರ್ತದೆ. ಒಂದ್ 10-15 ಚೀಲ ತಂದು ಬಿಡ್ತೀನಿ ನಾನು ಹೊಂಗೆ ಹೂವು. ಯಾಕಂದ್ರೆ ಬಿಳಿದು ಕೆಂಪುದು ಸುಮಾರು ಬರ್ತದೆ, ಅದೆಲ್ಲ ತಗೊಂಡ್ ಮಡಗಿರ್ತೀನಿ ನಾನು. ಮಡಗಿಬಿಟ್ಟು ಅದನ್ನ ಗೊಬ್ಬರ ಮಾಡಿ ಎಲ್ಲ ಗಿಡಕ್ಕೆ ಹಾಕ್ತೀನಿ. ಅದು ಹೈಯೆಸ್ಟ್ ಇನ್ ಪೊಟ್ಯಾಷಿಯಂ ಅದು. ಒಳ್ಳೆ ಇನ್ಫಾರ್ಮೇಶನ್ ಇದು. ಓಕೆ ಸರ್, ನಿಮ್ಮ ಮೆಸೇಜ್ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪರಿಸರವನ್ನು ನಾವು ಬೇರೆ ಕಡೆಯಿಂದ ತಗೊಂಡಿದ್ದೀವಿ, ನಮ್ಮ ಪೂರ್ವಜರಿಂದ ತಗೊಂಡಿದ್ದೀವಿ, ಅದನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡ್ಬೇಕು ಮೇಡಮ್. ನಾವು ಒಳ್ಳೆ ಮಾತನ್ನೇ, ಒಳ್ಳೆ ಮೆಸೇಜ್ ಅನ್ನೇ ಕೊಟ್ಟಿದ್ದೀರಾ ಸರ್. ಪ್ಲಸ್ ಇನ್ನೊಂದು, ಇದು ತಪ್ಪು ತಿಳ್ಕೊಳ್ತಿರೋ ಗೊತ್ತಿಲ್ಲ, ಹೇಳಿ ಸರ್. ನಿಮ್ಮ ಮನೆ ಹತ್ರ ಒಂದು ಶಾಲೆ, ಒಂದು ದೇವಸ್ಥಾನ, ಅಟ್ಲೀಸ್ಟ್ ವೀಕ್ಲಿ ಅನ್ಸ್ ಹೋಗಿ ಬನ್ನಿ. ಖಂಡಿತವಾಗ್ಲು ನಿಮ್ಮ ಹಳೆ ದೇವಸ್ಥಾನ ಇರ್ಬೋದು, ಹಳೆ ಶಾಲೆ ಇರ್ಬೋದು, ಒಂದು ವಿಸಿಟ್ ಕೊಟ್ಬಿಟ್ಟು ಬನ್ನಿ. ಅಲ್ಲಿ ಕಷ್ಟ ಸುಖ ನೋಡ್ಬಿಟ್ಟು ಬನ್ನಿ. ಖಂಡಿತವಾಗ್ಲು ನೋಡಿದ್ರಲ್ಲ ವೀಕ್ಷಕರೇ, ಪರಿಸರ ಬಗ್ಗೆನೂ ಹೇಳ್ಕೊಟ್ರು, ಅದನ್ನ ಹೇಗೆ ಮಾಡೋದು ಅಂತಾನು ತಿಳಿಸ್ಕೊಟ್ರು. ನಿಮ್ಮ ಮನೆಗಳಲ್ಲೂ, ನಿಮ್ಮ ಮನೆ ಮುಂದೆನೂ ಒಂದು ಗಿಡನ ನೆಟ್ಟಿ ಅದಕ್ಕೆ ನೀರ್ ಹಾಕಿ, ಅದು ತುಂಬಾನೇ ಒಳ್ಳೇದು. ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಯಾಕೆ ದೊಡ್ಡವ್ರು ಹೇಳ್ತಾರೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಒಂದ್ ದೇವಸ್ಥಾನಕ್ಕೆ ಹೋಗಿ ಒಂದ್ ಮೆಡಿಟೇಷನ್ ಮಾಡಿ ಬಂದ್ರೆ ನಿಮ್ಮ ಜೀವನದಲ್ಲೂ ನಿಮ್ಗೆ ಖುಷಿ ಸಮಾಧಾನವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ತುಂಬಾನೇ ಖುಷಿ ಆಯ್ತು ಸರ್, ನೀವು ಬಂದು ಒಳ್ಳೊಳ್ಳೆ ಮಾಹಿತಿಗಳು ಕೊಟ್ಟಿದ್ದೀರಾ. ತುಂಬಾನೇ ಧನ್ಯವಾದಗಳು ಸರ್. ಜೈ ಹಿಂದ್, ವಂದೇ ಮಾತರಂ. ನಿಮ್ಮ ಕತೆ ಗೀತಾ ಜೊತೆ ವಿಶೇಷ ವ್ಯಕ್ತಿಯ ಜೊತೆ ಪರಿಸರವಾದಿ ಧರ್ಮಕರ್ತರು ಆಗಿದ್ದಾರೆ. ಹಾಗೆ ತಾರಸಿ ಮೇಲೆ ಬೆಳೆಸುವಂತದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ನಮ್ಮ ರಿಸರ್ಚ್ ಟೀಮ್ ಏನ್ ಹೇಳುತ್ತೆ ಅಂತ ನಿಮಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಾವು ನಮ್ಮ ಒಂದು ರಿಯಾಲಿಟಿ ಚಾನೆಲ್ ನಲ್ಲಿ ನಿಮ್ಗೆ ಡಿಸ್ಪ್ಲೇ ಮಾಡ್ತೀವಿ. ಅವರೇ ತೆಗೆದಂತಹ, ನಾನು ಹೋಗಿ ನೋಡಿದಂತಹ, ನಮ್ಮ ರಿಸರ್ಚ್ ಟೀಮ್ ಸರ್ಚ್ ಮಾಡಿದಂತ ಪ್ರಕಾರ ಅವ್ರು ಎಲ್ಲೆಲ್ಲಿ ಯಾವ ಗಿಡಗಳನ್ನ ಬೆಳೆಸಿದ್ದಾರೆ, ಏನೇನು ಅದರ ಮಹತ್ವ ಏನು ಅಂತ ನಿಜವಾಗ್ಲೂ ನೀವು ತಿಳ್ಕೋಬಹುದು ವೀಕ್ಷಕರೇ. ಎಲ್ಲಾ ಸಂದರ್ಶನದಲ್ಲೂ ಒಂದು ವಿಶೇಷವಾದ ಒಂದು ಸಂದೇಶ ಕೊಡುವಂತಹ ಮಹಾನ್ ವ್ಯಕ್ತಿಗಳನ್ನ ನೀವು ನೋಡ್ತಾನೆ ಇರ್ತೀರ. ಹಾಗೆ ಎಲ್ಲ ಪ್ರಪಂಚದ ಎಲ್ಲ ದೇವಸ್ಥಾನ, ಹಿಂದೂ ದೇವಸ್ಥಾನಗಳಲ್ಲಿ ಮಾಮೂಲಿ ನಾವು ಕುಂಭ ಕಳಶನ ಪ್ರತಿಷ್ಠಾಪನೆ ಮಾಡ್ತೀವಿ. ನಾನು ನೋಡಿದ ಪ್ರಕಾರ ಒಂದು ವಿಶೇಷ ಇದೆ, ಖಂಡಿತ ನಾನು ಹೇಳಲ್ಲ, ಅದು ನಿಮ್ಮ ಬಾಯಿಂದಾನೇ ಕೇಳ್ಬೇಕು ಸರ್. ಜೈ ಶ್ರೀರಾಮ್. ಹೇಳಿ ಸರ್, ಯಾಕೆ ನಿಮ್ಗೆ ಆ ರೀತಿ ಬೇರೆ ರೀತಿ ಕಳಶ, ಅದೇನ್ ಕಳಶ ನನಗೆ ಗೊತ್ತಿಲ್ಲ, ಪ್ಲೀಸ್. ಖಂಡಿತ. ಆಂಜನೇಯ ಅಂದ್ರೆ ರಾಮ, ರಾಮ ಅಂದ್ರೆ ಆಂಜನೇಯ. ಆಂಜನೇಯ ಚಿರಂಜೀವಿ ಅಂತಾರೆ, ಇವಾಗಲೂ ಜೀವಂತವಾಗಿದ್ದಾರೆ. ಚಿರಂಜೀವಿಗಳು ಸುಮಾರು ಜನ ಇದ್ದಾರೆ, ಅದಕ್ಕೆ ಆಂಜನೇಯ ಚಿರಂಜೀವಿ ಅಂತಾರೆ. ಮುಖ್ಯ ಪ್ರಾಣ ದೇವರು ಅಂತಾರೆ ಅವರನ್ನ. ನಾನು ನಮ್ಮ ಒಂದು 200 ವರ್ಷ ಹಳೆ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನನಗೆ ಒಂದು ದೈವ ಸಂಕಲ್ಪ ಬಂತು. ಯಾರೋ ಒಬ್ರು ನಮ್ಗೆ ಹಿಂಗ್ ಯಾಕೆ ಮಾಡಬಾರ್ದು ಅಂತ ಒಂದು, ನಮ್ಗೆ ಏನೋ ಒಂದು ಫೋಟೋ ನೋಡಿದ್ವಿ, ನೋಡಿದ ತಕ್ಷಣ ಯಾವ ಊರ್ಗ ಹೋಗಿಲ್ಲ ನಾವು, ತಿಂಡಿ ನೋಡ್ತೀವಿ, ಎಲ್ಲಿ ತಿಂಡಿ ಸಿಗ್ತದೆ ಅಂತ ಕೇಳ್ತೀವಿ. ಆ ಥರ ಒಂದು ಕಳಸದೊಂದು ಫೋಟೋ ಬಂತು ನನಗೆ. ಏನ್ ಕಳಸ ಅಲ್ಲಿ ಅದೊಂದು ಈ ಥರ ನೋಡಿಲ್ಲ ನಾನು. ಅದು ಎಲ್ಲ ಕಡೆ ನಮ್ಮ ಹೇಳಿದಂಗೆ ಕುಂಭ ಕಳಸ ಇರ್ತದೆ. ಅಂತ ದೇವಸ್ಥಾನ ಅಂದ್ರೆ 2 ಗೋಪುರ ಇರ್ತದೆ, ಒಂದು ವಿಮಾನ ಗೋಪುರ, ಒಂದು ರಾಜಗೋಪುರ. ಖಂಡಿತ ಹೌದು, ಹೌದಲ್ವಾ? ಹೌದು. ವಿಮಾನ ಗೋಪುರದ ಕೆಳಗಡೆ ಸ್ವಾಮಿಗಳಿರ್ತಾರೆ, ಖಂಡಿತ. ರಾಜಗೋಪುರ ಮುಂದ್ಗಡೆ ಇರ್ತದೆ. ವಿಮಾನ ಗೋಪುರಕ್ಕೆ ಸಿಂಗಲ್ ಕಳಸ, ರಾಜಗೋಪುರಕ್ಕೆ 3, 5, 7 ಹಂಗಿರ್ತದೆ ಅದು. ಖಂಡಿತ ಹೌದು, ಹೌದಲ್ವಾ? ಈ ತರ ನಮ್ಮ ವಿಮಾನ ಗೋಪುರಕ್ಕೆ ನಾವು ಮಾಡ್ಬೇಕಾದ್ರೆ ಅಲ್ಲಿ ಕುಂಭ ಕಳಸಕ್ಕಿಂತ ನಮ್ಗೆ ಸುದರ್ಶನ ಚಕ್ರ ಕಳಸ ನಮ್ಗೆ ಫೋಟೋ ಬಂತು. ಅದ್ಭುತ ಅದ್ಭುತ. ಅದ್ ನೋಡಿದ ತಕ್ಷಣ ಇವಾಗ ಹೇಳ್ತಾರೆ, ಮೈ ಜುಮ್ ಅಂತಿದೆ ನನ್ಗೆ. ಅದು ಫೋಟೋ ಎಲ್ಲಿಂದ ಬಂತು ನೀವೇ ಹೇಳ್ಬೇಕಾದ್ರೆ ವೀಕ್ಷಕರಿಗೆ. ಖಂಡಿತ ಹೇಳ್ತೀನಿ. ರಾಮ ಅಂದ್ರೆ ಎಲ್ಲಿ ನಮ್ಗೆ ಭದ್ರಾಚಲಂ ರಾಮ ಅಂತ. ಸೂಪರ್. ಯಾಕಂದ್ರೆ ಅವರಲ್ಲಿ ನೆಲೆ ನಿಲ್ಲಿಸಿದ್ದಾರೆ ಅಂತ ಒಂದು ಐತಿಹ್ಯ ಇದೆ. ಐತಿಹ್ಯ ಇದೆ. ಅಲ್ಲಿ ನಮ್ಮ ವಿಮಾನ ಗೋಪುರದ್ದು ಫೋಟೋ ಕಳಿಸ್ಕೊಟ್ರು ನಮ್ಮ ಒಂದು ದೇವಸ್ಥಾನದ ಪುರೋಹಿತರು. ಅವ್ರು ಏನಕ್ಕೆ ಹಂಚ್ಕೊಂಡ್ರು ಗೊತ್ತಿಲ್ಲ. ಹಿಂಗೆ ಫೋಟೋ ಕಳಿಸಿದ್ರು. ನಾವು ನೋಡಿದ ತಕ್ಷಣ
ಯಾಕೆ ನಮ್ಮ ದೇವಸ್ಥಾನ ಮೇಲೆ ಮಡಗಬಾರ್ದು ಅಂತ. ಸೂಪರ್. ಸರಿ, ನಾನು ಇಲ್ಲಿ ನಮ್ಮ ವೈದಿಕರಿದ್ದಾರೆ, ಸುಮಾರು ಜನ ಪಂಡಿತರಿದ್ದಾರೆ, ಆಗಮ ಶಾಸ್ತ್ರಗಳಿದ್ದಾರೆ, ಅವ್ರಿಗೆಲ್ಲ ತೋರಿಸ್ದೆ ಸರ್ ಹಿಂಗೆ ಮಾಡ್ಬೇಕಂದ್ರೆ, ಅಪ್ಪ ನಾನು ಎಷ್ಟೊಂದು ದೇವಸ್ಥಾನಕ್ಕೆ ನಾನು ಕುಂಭಾಭಿಷೇಕ ಮಾಡಿದೆ, ಎಲ್ಲೂ ನೋಡೇ ಇಲ್ಲ ನಾನಿದು. ಸೂಪರ್ ಸೂಪರ್. ನೋಡೇ ಇಲ್ಲ ಅಂತಾರೆ. ಇದು ಮಡಗ್ಬೋದ್ರೆ ನೋಡಿಲ್ಲ ಹಂಗೆ ಹೇಳಿ ನಿಂಗೆ ಅಂತಾರೆ ಅವರು. ಓ, ಅವ್ರು ತಿಳಿದಿರ್ತಾನೆ ಹೇಳೋದಕ್ಕೆ. ಖಂಡಿತ ಖಂಡಿತ, ಹೌದು. ಆಮೇಲೆ ಬ್ಯಾಂಗ್ಳೂರು ಯೂನಿವರ್ಸಿಟಿದು ಪ್ರೆಸ್ ಇತ್ತು ಮುಂಚೆ ನಮ್ಮ ಕಾಯಲ್ಲಿ, ಮೈಸೂರು ಬ್ಯಾಂಕ್ ಆಪೋಸಿಟ್ ಅಲ್ಲಿ. ಹೌದು, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಪ್ರೆಸ್ ಇತ್ತು. ಅಲ್ಲಿ ಆಗಮ ಶಾಸ್ತ್ರದ್ದು, ದೇವಸ್ಥಾನ ಶಾಸ್ತ್ರ ಪುಸ್ತಕ ಅಲ್ಲಿ ತಗೊಂಡೆ, ಅಲ್ಲಿದ್ದೆ ಅಲ್ಲಿ. ಅದನ್ನ ತಗೊಂಡು ನಾನು ಅಧ್ಯಯನ ಮಾಡಿದೆ. ಮತ್ತೆ ಇನ್ನೊಬ್ರು ಕೆಲವರ ಜೊತೆ ಮಾತಾಡಿ, ಆಮೇಲೆ ಆರ್ಕಿಟೆಕ್ಟ್ ಜೊತೆ ಮಾತಾಡ್ಲಿಕ್ಕೆ ಆರ್ಕಿಟೆಕ್ಟ್ ಒಂದು ಮಾತು ಹೇಳಿದ್ರು, ಸರ್ ನಮ್ಮ ದೊಡ್ಡಪ್ಪ ಅವರು ಮೋರ್ ದನ್ 200 ಟೆಂಪಲ್ಸ್ಗೆ ಅವರು ವ್ಯವಸ್ಥಾಪಕರಾಗಿದ್ರು, ಕನ್ಸಲ್ಟೆಂಟ್ ಆಗಿದ್ರು ಅಂತ ಹೇಳಿದ್ರು. ಅವ್ರು ತೋರಿಸಿದ್ದಕ್ಕೆ ಇದು ಭದ್ರಾಚಲಂದಲ್ಲಿ ನೋಡಿದ ತಕ್ಷಣ ಹೇಳ್ಬಿಟ್ರೆ ಭದ್ರಾಚಲಂದಲ್ವಾ ಅಂತ. ಹಿಂಗ್ ಮಡಗ್ಬೋದ ಅಂದ್ರೆ ಧಾರಾಳವಾಗಿ ಮಾಡಿ. ರಾಮ ಯಾವಾಗ್ಲೂ ಮೇಲೆ ಇರ್ತಾರೆ, ರಾಮನ ಕೆಳಗೆ ಆಂಜನೇಯ, ನೀವೇನು ನಿಮ್ಗೆ ನಿಶ್ಚಿಂತೆ ಮಾಡ್ಬೇಡಿ, ದ್ವಂದ್ವ ಬೇಡ, ಮಡಿಗೆ ಅಂದ್ರು. ಸರಿ, ಮಡಿಗೆ ಅಂತಾಯ್ತು. ಯಾರು ಮಾಡೋರು ಅದನ್ನ? ಪ್ರತಿಷ್ಠಾಪನೆ ಮಾಡೋರು ಯಾರು? ಸುದರ್ಶನ ಚಕ್ರ ಮಾಡೋರು ಯಾರು? ಕುಂಭಕಲಶ ಎಲ್ಲರೂ ಮಾಡ್ತಾರೆ, ಸುದರ್ಶನ ಕಲಶ ಮಾಡೋರು ಯಾರು? ಈ ಪ್ರಶ್ನೆ ಉದ್ಭವ ಆಯ್ತು. ಮಾಡು ಅಂತ ಹೇಳಿದಕ್ಕೆ 1 ವರ್ಷ ಆಯ್ತು ನನಗೆ. ಬಿಡಿ, ರಾಮನೇ ದಾರಿ ತೋರಿಸಿರ್ತಾನೆ. ಅದು ನಾನು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಮಾಡ್ತಾರೆ. ಅದು ನನಗೆ ಕಳ್ಸಿರೋ ಫೋಟೋ, ಭದ್ರಾಚಲಂ ಫೋಟೋ ಅವ್ರು ಕೇಳಿದ್ರೆ ಅವ್ರಿಗೂ ಸಿಕ್ಕಿದ ನೀರಂತೆ. ಅದು ಮಾಡಿರೋದೆಲ್ಲ ನಮ್ಮ ಉಡುಪಿಯಲ್ಲಿ ಕೃಷ್ಣ ಹೆಂಗೆ ಸಮುದ್ರದಿಂದ ಬಂದ್ರು, ಅದೇ ತರ ಅಲ್ಲೂ ಬಂದಿದ್ದಂತೆ ಅವ್ರಿಗೆ. ಸರಿ ಮಾಡಿಸೋಣ ಅಂತ ಕೇಳಿದ್ರೆ, ಆ ಸೈಡ್ ಅಗ್ನಿ ರೆಕ್ಕೆಗಳು ಬರ್ತವೆ, ಇದು ಬರ್ತವೆ, ಸಪ್ರೇಟ್ ಆಗಿ ಮಾಡಿ ಫಿಟ್ ಮಾಡಿ ಕೊಡ್ತೀವಿ ಅಂದ್ರು. ನಾನು ನೋಡಿದ್ರೆ ಸಿಂಗಲ್ ಇತ್ತದು. ಅದೇ ತರ ಸಿಂಗಲ್ ಶೀಟ್ ಮಾಡ್ಬೇಕು, ನನ್ಗೆ ಅಚ್ಚಾಕಿ ಮಾಡಬೇಕು ಅಂತ ಸುತ್ತಿದ್ದು ಒಬ್ರು ಇದ್ವರು ನಾನು ಮಾಡಿಲ್ಲ, ನಾನು ಮಾಡಿ ಕೊಡ್ತೀನಿ ಅವ್ರು ಬಂದ್ರು. ಸಿಂಗಲ್ ಪೀಸ್ ಅಲ್ಲಿ ಪಂಚಲೋಹದಲ್ಲಿ ಮಾಡಿಕೊಟ್ರು. ಅದ್ಭುತ ಅದ್ಭುತ. ನೋಡಿ ವೀಕ್ಷಕರೇ, ರಾಮ ಎಲ್ಲಿ ರಾಮನು ಎಲ್ಲಿ ಹನುಮನು ಅಂತ ಹೇಳ್ತೀವಲ್ಲ, ಆ ರೀತಿ ವಿಶೇಷವಾದ ರೀತಿಯಲ್ಲಿ ಆಂಜನೇಯ ನೆನೆಸ್ಕೊಂಡ್ರೆ ಶ್ರೀರಾಮನೇ ಮಾಡಿಸಿದಂತಹ, ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಖಂಡಿತ ನೋಡಿದ್ದೀನಿ. 4 ವಿಭಾಗಗಳಲ್ಲಿ ಕೂಡ, 4 ಕಡೆಯಿಂದ 4 ದಿಕ್ಕುಗಳಲ್ಲಿ ಕೂಡ ಆ ಸುದರ್ಶನ ಕಲಶ ನಮಗೆ ಕಾಣಿಸುತ್ತೆ. ಗಾಳಿ ಬೆಳಕು ಚೆನ್ನಾಗಿದೆ. ಹಾಗೆ ಇವ್ರು ಹೇಳೋದು ಮರೆತರು, ಇವರು ಸನಾತನ ಧರ್ಮವನ್ನ ವಿನೂತನವಾಗಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು ಒಂದು ಹಾಲ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬೇರೆಯವರು ಕಮರ್ಷಿಯಲ್ ಆಗಿ ತಿಳ್ಕೊತಾರೆ ಅಂತ ಅವ್ರು ಹೇಳ್ತಾ ಇಲ್ಲ. ನಿಜವಾಗ್ಲೂ ಈ ವ್ಯಕ್ತಿಯಲ್ಲಿ ನಾವು ನೋಡಿದ ಪ್ರಕಾರ ಇದು ಯಾವುದೋ ಉತ್ಪ್ರೇಕ್ಷೆ ಅಲ್ಲ, ಅತಿಶೋಕ್ತಿ ಅಲ್ಲ ಸರ್. ನಾನು ನೋಡಿದ್ದೀನಿ, ಅಲ್ಲಿ ಹಾಲ್ ಇಟ್ಕೊಂಡಿದ್ದಾರೆ. ಧಾರ್ಮಿಕ ಕೇಂದ್ರಗಳಲ್ಲಿ ಧಾರ್ಮಿಕ ಸಂದರ್ಭಗಳನ್ನ, ಧಾರ್ಮಿಕ ಒಂದು ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದಂತಹ ಹಣವನ್ನ ಪಡೆಯೋಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕೆಲವು ಕಮ್ಮಿ, ಯಾಕಂದ್ರೆ ಕರೆಂಟು ಎಲ್ಲ ಇದ್ದೇ ಇರುತ್ತೆ. ಆ ರೀತಿ ಎಲ್ಲ ತಗೊಂಡು ಇವತ್ತಿನ ದಿವಸ ಕಂಟೋನ್ಮೆಂಟ್ ಅಂತಂದ್ರೆ ಕಮರ್ಷಿಯಲ್ ಏರಿಯಾ, ಆ ಕಮರ್ಷಿಯಲ್ ಏರಿಯಾದಲ್ಲಿ ನಾನ್ ಕಮರ್ಷಿಯಲ್ ವ್ಯಕ್ತಿ ಇದ್ದಾರೆ ಅಂತ ನಮ್ಗೆ ಬಹಳ ಹೆಮ್ಮೆ ಆಗುತ್ತೆ. ವೀಕ್ಷಕರೇ, ನಿಜವಾಗ್ಲೂ ನೀವೆಲ್ಲರೂ ಖುಷಿ ಪಟ್ಟಿದ್ದೀರ ಅಂತ ಅನ್ಕೋತೀನಿ. ಇದೊಂದು ವಿನೂತನ, ವಿಶೇಷ ರೀತಿಯಾದ, ವಿಭಿನ್ನ ರೀತಿಯ ಸಂದರ್ಶನ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಮೋದಿ ಅವರು ಖಂಡಿತ ನಿಮ್ಮನ್ನ ನೋಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಹಿಂದುತ್ವ, ನಾನು ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ಸರ್, ಅವ್ರ ಹಿಂದುತ್ವ ಒಂದು ಏಕಮೇವ ದ್ವಿತೀಯ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಅವ್ರಿಗೆ ಹೇಳ್ತಾರೆ, ಏನಂತಾರೆ, ಮೋದಿ ಅಂದ್ರೆ ಒಂದು ಮಾತು ನಾನು ಪ್ಲೀಸ್ ಹೇಳ. ಖಂಡಿತ ಸರ್, ಖಂಡಿತ. ನೋಡಿ, ನಾವು ಪುಸ್ತಕದಲ್ಲಿ ಓದಿದ್ದೀವಿ, ನಮ್ಮ ಸ್ಕೂಲಲ್ಲಿ ಶ್ರೀಕೃಷ್ಣ ದೇವರಾಯ, ಇದೇ ರೀತಿ ಸ್ವಾಮಿ ವಿವೇಕಾನಂದ. ಹೌದು, ನನ್ಗೆ ಶ್ರೀಕೃಷ್ಣ ದೇವರಾಯ, ಸ್ವಾಮಿ ವಿವೇಕಾನಂದ ಆದ್ಮೇಲೆ ಮೋದಿ ಅಂತ ತಿಳ್ಕೊಳ್ತೀನಿ. ಸೂಪರ್ ಅಷ್ಟೇ ಹೇಳಬಲ್ಲೆ. ನೋಡಿ ವೀಕ್ಷಕರೇ, ನಾನು ಹೇಳ್ತಾ ಇದ್ದಾರೆ, ಮೋದಿ ಅವ್ರು ಇರ್ಬೇಕಾದ್ರೆ ನಾನಿದ್ದೇ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ನಾನು. ನೋಡಿ, ಇದೇ ರೀತಿ ಏನ್ ಬೇಕು ಹೇಳಿ, ಅವ್ರು ಯಾವುದೇ ರೀತಿಯಾದ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ಮೋದಿ ಒಬ್ರು ಒಂದು ಏನ್ ಹೇಳ್ತಾರೆ, ಸನಾತನ ರಾಜಗುರು, ಧರ್ಮದ ರಾಜಗುರು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದಾರೆ ಸರ್. ನಾವು ನಮ್ಮ ಚಾನೆಲ್ ನಲ್ಲಿ ನಿಮ್ಮಂತಹ ಒಂದು ವಿನೂತನ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ತಾ ಇರೋದಕ್ಕೆ ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಹಾಗೆ ಗೀತಾ ಮೇಡಮ್ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಯಾಕೆಂದ್ರೆ 61 ವಯಸ್ಸಿನ ಒಂದು ಶಕ್ತಿ 16 ವಯಸ್ಸಿನ ತರ ನಿಮ್ಮಲ್ಲಿ ಅವ್ರು ಮಾತಾಡಿದ್ರು. ಕೆಲವು ಪ್ರಶ್ನೆಗಳನ್ನ ನಾನು ಒಳಗಡೆ ಬರ್ದೇ ಕೊಟ್ಟಿರ್ಲಿಲ್ಲ.
ಅವರೇ ಅದರ ಸೃಷ್ಟಿ ಮಾಡಿ, ಅದಕ್ಕೆ ಹೇಳೋದು ದೃಷ್ಟಿ ಯಾವಾಗ ಚೆನ್ನಾಗಿರುತ್ತೋ ಸೃಷ್ಟಿ ಯಾವಾಗ ಚೆನ್ನಾಗಿರುತ್ತೆ ಅಂತ ಭಗವಂತ ಹೇಳ್ತಾ ಇರ್ತಾರೆ. ನಿಮಗೂ ಹಾಗೂ ನಿಮ್ಮ ಕುಟುಂಬ ವರ್ಗದವರಿಗೆ ಆಂಜನೇಯ ಸ್ವಾಮಿ ಶ್ರೀರಾಮ ಯಾವಾಗ್ಲೂ ಕಾಪಾಡ್ತಾರೆ. ಅವರೇ ನಿಮಗೆ ಶ್ರೀರಾಮ ರಕ್ಷೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಮತ್ತೆ ಒಂದು ಅದ್ಭುತ ಶಕ್ತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ರಿಯಾಲಿಟಿ ಚಾನಲ್, ಜಮ್ ಚಾನಲ್, ಜನಧ್ವನಿ ಚಾನಲ್ ಹಾಗೂ ವಿಕೆ ನ್ಯೂಸ್, ಅಕ್ಷರ ಆಡಿಟೋರಿಯಂ ಮರಿಲೇಬಾರ್ದು. ಹಾಗೆ ಇವ್ರು ಯಾವ ರೀತಿಯಲ್ಲಿ ಅವರು ಸಲಕರಣೆಗಳಾಗ್ಬೋದು ಅಥವಾ ಅವ್ರು ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಅಂತ ನಾವು ಸ್ಕ್ರಾಲ್ ಹಾಕ್ತೀವಿ, ಹಾಗೆ ಅವ್ರ ನಂಬರ್ನ ಹಾಕ್ತೀವಿ. ಇದು ವ್ಯಾಪಾರೀಕೃತ ಚಾನಲ್ ಅಲ್ಲ ಸರ್, ನಿಮಗಿಂದ ನಿಮಗೋಸ್ಕರ, ನಿಮಗಾಗಿ. ನೀವು ಅವಾಗಲೇ ಹೇಳಿದ್ರೆ ಜನರಿಂದ ಜನರಿಗಾಗಿ, ಜನಕ್ಕೋಸ್ಕರ. ಏನಾದ್ರೂ ಒಂದು ಉಪಯೋಗ ಆಗಬೇಕು ಅಂತಂದಾಗ ನಿಮ್ಮವರನ್ನ ನಾವು ಪರಿಚಯ ಮಾಡಿಸ್ಬೇಕು, ನಮ್ಮವರನ್ನ ನಾವು ಪರಿಚಯ ಮಾಡಿಸ್ಬೇಕು. ಜೈ ಹಿಂದ್, ಒಂದೇ ಮಾತರಂ. ಗೀತಾ ಮೇಡಮ್ ರವರೇ, ತುಂಬಾ 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 ಖುಷಿ ಆಯ್ತು. ಒಳ್ಳೆ ವ್ಯಕ್ತಿಯನ್ನು ಪರಿಚಯ ಮಾಡಿಸಿದ್ರಿ. ನಿಮಗೂ ಹಾಗೂ ನಿಮ್ಮ ಕುಟುಂಬ ವರ್ಗದ ಒಳ್ಳೇದಾಗ್ಲಿ. ಈಗ ಸಣ್ಣ ಸಮಾರಂಭದೊಂದಿಗೆ ಈ ವಿಶೇಷ ಸಂದರ್ಶನವನ್ನ ನಾವು ಮುಗಿಸ್ತಾ ಇದೀವಿ. ಮತ್ತೆ ಮುಂದಿನ ವಾರ ನಿಮ್ಮೊಂದಿಗೆ ವಿಶೇಷ ವ್ಯಕ್ತಿಯೊಂದಿಗೆ, ಶಕ್ತಿಯೊಂದಿಗೆ ಬರ್ತೀವಿ. ಜೈ ಹಿಂದ್, ಒಂದೇ ಮಾತರಂ.